ಮೊಬೈಲ್ ಡೌನ್ ಓಕೆನಾ? ನೀರು ಇಳಿಸ್ಬೇಕು. ಫಸ್ಟು ಹಾಡು ಶುರು ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ತೇಜು, ನೀವು ದೇವಾಭೂತ ಏನಾದರೂ ನೋಡಿದ್ದೀರಾ? ನೋಡಿಲ್ಲ, ಆದರೆ ಭಯ ಅಂತೂ ಇದೆ. ನೋಡದೆ ಇದ್ಮೇಲೆ ಹೆಂಗೆ ಭಯ ಆಗುತ್ತೆ? ಅದೇ ಭಯನೇ ದೇವ. ಓಕೆ, ಭಯ ದೇವ ಅಂತಿದ್ದಾರೆ. ಸೊ ನೆಕ್ಸ್ಟ್ ಕೇಳೋಣ. ಸಂಜೀವ್ ಜಾಗೀರ್ದಾರ್ ಅವ್ರು ನಮ್ಮ ಎಡಿಟರ್ ಇವರು. ದೇವಾಭೂತ ನೋಡಿದ್ದೀರಾ? ಇಲ್ಲ. ಇವ್ರು ದೇವಾಭೂತ ನೋಡಿಲ್ಲ, ಆದರೆ ಎಡಿಟ್ ಮಾಡುವಾಗ ಭಯ ಬೀಳ್ತಾರೆ. ಸೊ ನಮ್ಮ ಆ್ಯಕ್ಟ್ರು, ನೀವು ದೇವಾಭೂತ ನೋಡಿದ್ದೀರಾ? ನೋಡಿದ್ದೀನಿ. ಎಲ್ಲಿ ನೋಡಿದ್ದೀರಾ? ನನ್ನ ಫ್ರೆಂಡ್ ಇದೆ, ಅವನೇ ದೇವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಪ್ರೀತನ್ ಅವರು ಇದ್ದಾರೆ. ಸಾವ್ಕಾರ್, ನೀವು ದೇವಾಭೂತ ನೋಡಿದ್ದೀರಾ? ದೇವರಿದಾರ? ದೇವರಿದ್ರೆ ಪಕ್ಕ ದೇವ ಇದೆ. ಓಕೆ, ಹಂಗೆ ಹೇಳೋಣ. ಓಕೆ, ವಿಡಿಯೋ ಬರಲಿ ಅಂತ ಹೇಳಿ ಅವಾಗ ವಿಡಿಯೋ ಟೀಸರ್ ಪ್ಲೇ ಆಗಬೇಕು. ಓಕೆ, 3, 2 ಒಂದು ಸೆಕೆಂಡ್, ನಾನು ಮೈಕೆ ಕೊಟ್ಟಿಲ್ಲ, ಮಾತಾಡ್ತಾ ಇದ್ದೀನಿ. ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಈ ಕಡೆ ಸೈಡ್ ಇರೋರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಎಲ್ಲರೂ ಕಾತುರದಿಂದ ಕಾಯ್ತಿದ್ರೆ ಗೊತ್ತು, ವಿಡಿಯೋ ಟೀಸರ್ ನೋಡಕ್ಕೆ ನಾನು ಕೂಡ ಕಾಯ್ತಾ ಇದ್ದೇನೆ. ಲೆಟ್ಸ್ ಡು ದಿಸ್. 3, 2, 1. ನಾನು ದೀಕ್ಷಿತ್ಗೆ ಹೇಳಿದ್ದೆ ನನ್ನ ಕರೆಯೋಂಗಿಲ್ಲ ಸ್ಟೇಜ್ ಮೇಲೆ ಅಂತ, ಯಾಕಂದ್ರೆ ನನ್ನ ಗಂಟ್ಲು ಪೂರ ಊಷ್ಟ ಆಗ್ಬಿಟ್ಟಿದೆ. ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ, ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮೂರು ಜನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವ್ರಿಗೇನು ಅನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್, ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಟೀಸರ್ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್, ತುಂಬ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ, ಅವ್ರಿಗೆ ಇರೋ ವಿಷನ್ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ, ಆ್ಯಸ್ ಎನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆ್ಯಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೀಸರ್ ತುಂಬ ಇಷ್ಟ ಆಯಿತು. ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದ್ದೀರಾ, ದೀಕ್ಷಿತ್ ಅವ್ರ ಕೆಲಸ ಆ್ಯಕ್ಟರ್ ಆಗಿ ತುಂಬ ನೋಡಿದ್ದೀರಾ. ಆ್ಯಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ, ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ, ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದು ನೋಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆಲ್ರೆಡಿ ನಡಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ದೀಕ್ಷಿತ್, ಯೋರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನು ಒಂದು ಆ್ಯಕ್ಟರ್ ಆಗಿ ಮಿಂಚೋದನ್ನು ನೋಡಿದ್ದೀವಿ. ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್.
ಆ್ಯಂಡ್ ತುಂಬ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು ವೃಂದ ಅವರೇ. ಅರುಣ್ ಸರ್. ಫಸ್ಟ್ ಆಫ್ ಆಲ್ ಟೀಸರ್ ಭಾಳ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತದೆ. ಈ ಥರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು, ಜನಗಳು ಮಾತಾಡೋದಕ್ಕೆ ಒಂದು ಸಫಿಷಿಯೆಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ ನಾನು KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್ಲು. ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು, ಬಟ್ ಅವ್ರು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ. KTM ಮತ್ತು ನಾನು ಅಥರ್ವ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ತು ಮನೆ ತಗೊಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೇದಾಗಬೇಕು, ಅದೊಂದಿದೆ. ದೀಕ್ಷಿತ್ತು ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವ್ರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಗರ್ಲ್ಫ್ರೆಂಡ್ ಇದೆ, ಗರ್ಲ್ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ದೀಕ್ಷಿತ್. ಥ್ಯಾಂಕ್ ಯು ಅರುಣ್ ಸರ್. ಹಾಗೆ ಇವತ್ತು ನಮ್ಮ ಜೊತೆ ಸಂಜನಾ ದಾಸ್ ಅವರು ಪ್ಲಾನ್ ಆಗಿದ್ದಾರೆ, ಸೊ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. KTM ಹಾಗೆ ಸಾಕಷ್ಟು ನಡೆಸಿದ್ದಾರೆ. ಹಾಗೆ ಈಗ ಮಲಯಾಳಂ ಒಂದು 3 ಮಾಕ್ ಪ್ರಕಟಿಸ್ತಾ ಇದ್ದಾರೆ. ನಿಮ್ಗೆ ಸ್ವಾಗತ. ಬನ್ನಿ ಪ್ಲೀಸ್ ಬನ್ನಿ. ಟೀಸರ್ ನೋಡಿಲ್ಲ, ಬಟ್ ಆದ್ರೂ ಮಾತಾಡ್ಬೋದು. ಬನ್ನಿ ಪ್ಲೀಸ್ ಬನ್ನಿ. ಏನಿಲ್ಲ, ನಾನು ಹೇಳ್ಕೊಡ್ತೀನಿ ಬನ್ನಿ. ಯಾರು ಭಯಬೇಡಿ ಅಷ್ಟೇ. ವೆಲ್ಕಮ್. ಓಕೆ ಸರ್, ದೀಪಕ್ ಸರ್ ಮಾತಾಡಿ. ಸರ್ ನೀವೇ ಮಾತಾಡಿ. ಕ್ಷಮಿಸಿ. ಯೂಶಲಿ ನಾನು ಹಾರರ್ ಸಿನಿಮಾಗಳು ನೋಡಲ್ಲ, ಏನಕ್ಕೆ ನಂಗೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ, ಸೊ ಮಲ್ಕೊಂಡ್ಬಿಟ್ಟಿರ್ತೀನಿ ಯೂಶಲಿ ಮಿಡ್ಲಲ್ಲಿ. ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥೀಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ, ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಆಲ್ವೇಸ್ ಸರ್. ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ನಮ್ಮದೊಂದು ಸಿನಿಮಾ ನೋಡಿದವ್ರು ಏನಂತಾರೆ ಅಂತ ಇತ್ತೀಚೆಗೆ ಬಿಡುಗಡೆ ಆಯಿತು ಅಲ್ಲ, ಅದ್ರ ಬಗ್ಗೆ ಎಲ್ಲ ಸಾಕಾಡ್ರಿ. ಅದನ್ನು OTTಗೆ ಬಂದಾಗ ನೋಡಿ ಅಂತ ಒಬ್ಬರು ಉತ್ತರ ಭಾರತದವರು ಒಂದು ಆ್ಯಡ್ಗೆ ಸಿಕ್ಕಿದ್ರು. ಆವಾಗ ಐ ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರೊಡ್ಯೂಸ್ ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಆ್ಯಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ, ಓ ನೈಸ್ ಕನ್ನಡ ಫಿಲ್ಮ್, ಐ ರೀಸೆಂಟ್ಲಿ ವಾಚ್ಡ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ, ಐ ಲವ್ಡ್ ಇಟ್ ಅಂತೆಲ್ಲ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗ್ಲಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ಯುವರ್ ವರ್ಕ್ಸ್ ಆರ್ ಹೆಲ್ಪ್ ಅಸ್. ಸೊ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗಲಿರೋ ಎಲ್ಲ ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯಿತು. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್ಸ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳಿ, ಹೇಗೆ ಅನಿಸ್ತಾ ಶ್ರೀ ಸರ್? ನಮಸ್ತೆ. ಶ್ರೀದಿಂದ ಅವರು ಕಾಲ್ ಮಾಡಿ ನನಗೆ ಟೀಸರ್ ಒಂದು ಕೂಡ ನಾನು ಟೀಸರ್ ನೋಡಬೇಕಿತ್ತು. ಸುಮಾರು ನಾವೀಗ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಸರಿ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವ ಅಂತ ಒಂದಷ್ಟು ಲಿಸ್ಟ್ಗಳು ಬರುತ್ತೆ. ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದ್ರಲ್ಲಿ ಸೇರ್ಕೊಂಡಿರುತ್ತೆ. ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನಪಾಕಿ ಖುಷಿ ಆಗುತ್ತೆ ಅವ್ರ ಫ್ರೆಂಡ್ಸ್ ನಮಗೆ ಅಂತ. ಸೊ ಭಯ ಪಡ್ಸಕ್ ಮಾಡಿದ್ರೆ ಭಯ ಆಗುತ್ತೆ. ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ. ಮತ್ತೆ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀನಿ. ಟೀಮ್ಗೆ ಕಂಗ್ರಾಚುಲೇಷನ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಹೌದಾ ಸರ್, ಎರಡು ಮಾತುಗಳು. ವಿಡಿಯೋ ಅನ್ನೋದೇ ಒಂದು ಯುನಿಕ್ ಟೈಟಲ್ಲು. ನಾವು 6600 ಕಾಲದಿಂದ, ಅಂದರೆ MMS ಕಾಲದಿಂದ CD, DVD, ಮೊನ್ನೆ ರೀಸೆಂಟ್ ಪೆನ್ಡ್ರೈವ್ವರೆಗೂ ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದು ಮಾರ್ಕೆಟಲ್ಲಿ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನಿಸ್ತು ನೋಡಿದಾಗ. ಟೈಟಲಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕ್ ಇಟ್ಟಿದ್ದಾರೆ. ನಾನು ಅದನ್ನು ಆಪರೇಷನ್ ಸಿಂಧೂರ ಕನೆಕ್ಟ್ ಮಾಡಿಕೊಂಡೆ. ಅದು ಟ್ರೆಂಡ್ ನಡೀತಾ ಇದೆ, ಹಂಗೆ ಪಾಸಿಟಿವ್ ಆಗ್ತದೆ. ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು. ತುಂಬ ಖುಷಿ ಆಯ್ತಿದೆ ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ. ಶ್ರೀನಿಧಿ ಬ್ಲಿಂಕಲ್ಲಿ ಪ್ರೂವ್ ಮಾಡಿದ್ರು.
ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ ಅವ್ರದ್ದು. ದೆವ್ವ ಥರ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲಿ. ಸೊ ನನಗೆ ಇಷ್ಟ ಆಯಿತು, ತಲೆಯಲ್ಲಿ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ, ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂಥ ಗೆಳೆಯ. ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು, ಅಂದರೆ ಮೇಜರಾಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ DKD, ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ. ಇಬ್ಬರು ಅಮ್ಮಂದಿರಿದ್ದಾರೆ, ಉಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದರೆ ನಿರ್ದೇಶಕ, ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡ್ಬೇಕಾಗತ್ತೆ. ಅವನು ಆ್ಯಕ್ಟಿಂಗ್ ಆದ ಆರಾಮಾಗಿ ಹೋಗಿ ಮಾಡಿ ಬಂದುಬಿಡ್ತಾರೆ, ತಲೆ ಬಿಸಿ ಇಲ್ಲ. ರಿಸ್ಕ್ ತೊಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟ್ಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಮನೆ ತಗೋಬೇಕಂದ್ರೆ ದುಡ್ಡಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಈ ಸಿನಿಮಾ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ. ಒಳ್ಳೇದಾಗಲಿ. ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯಿತು. ಅಂದರೆ ಅದು ಭಾಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡೋಕ್ಕೆ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ. ಬಟ್ ನೋಡ್ಬೇಕು ಅನ್ನಿಸ್ತು. ಅಲ್ಲಿಗೆ ಇಡೀ ತಂಡ ಗೆದ್ದಿದೆ. ಎಲ್ಲರೂ ಇಂಡಿವಿಜುವಲಾಗಿ ಹೇಳೋಕ್ಕಾಗಲ್ಲ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಪ್ರದೀಪ್ ಸರ್ ಏನು ಹೇಳಿ? ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ರೀತಿಯಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತೀನಿ. ಬಟ್ ದೆನ್ ನಾನು ಮುಂಚೆ ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದೀನಿ ದಟ್ ನೋ, ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದಾಕ್ಬಿಡಿ. ಬಿಕಾಸ್ ಇಟ್ ಈಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜಲ್ಲಿದೆ. ಸೊ ಎಲ್ಲರೂ ಕುಕ್ಕೂರು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದರಿಂದ ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ. It's a commendable job, Srinidhi. Like, you know, I always ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೂ ಐ ವಾಸ್ ಆಲ್ವೇಸ್ ಬಿ ಲೈಕ್, ಯು ನೋ, ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ. ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು, ಅಂಥ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು, ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ, ಹಿ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಾನೆ. ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡ್ರಿ ದೀಕ್ಷಿತ್ ಮ್ಯಾನ್. ಐ ಹ್ಯಾವ್ ಬೀನ್ ಆಲ್ವೇಸ್ ಎನ್ ಅಡ್ಮೈರರ್ ಆಫ್ ಯು. I'll work with you. So hege ಹೇಳ್ತಾ, and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people. Thank you so much. Jai Karnataka. Thank you for this. ಚಿದಾನಂದ ಅವರೇ, ನಿಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ಕಂಗ್ರ್ಯಾಚುಲೇಷನ್ ಟೀಮ್. ನಿಮ್ಮನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ಒನ್ ನೋಸ್ ಆ್ಯಂಡ್ ಐ ನೋ ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಯು ಆರ್. ಲಾಸ್ಟ್ ಫಿಲ್ಮ್ ಸೈಫೈ ಜಾನರಿಂದ ನಾವು ಯು ಆರ್ ಕಮಿಂಗ್ ಟು ಅ ಹಾರರ್ ಫೌಂಡ್ ಫುಟೇಜ್ ಜಾನರ್, ಆ್ಯಂಡ್ ದಿಸ್ ಕ್ಯಾನ್ ಬಿ ಓನ್ಲಿ ಹ್ಯಾಪನ್ ಟು ಹ್ಯಾವ್ ಅ ಟೀಮ್ ಅರೌಂಡ್ ಯು. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ ಆ್ಯಂಡ್ ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. ನೀವು ಹ್ಯಾವ್ ವಂಡರ್ಫುಲ್ ಎಡಿಟರ್ಸ್, ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ADs. ಆ್ಯಂಡ್ ದೀಕ್ಷಿತ್ ಸರ್, ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ ಕಮಿಂಗ್ ಆ್ಯಸ್ ಅ ಪ್ರೊಡ್ಯೂಸರ್. You are not just backing this film, you are backing the future filmmakers here. So I am so happy for you. And this is not just a film. ಇನ್ನು ಮುಂದೆ ತುಂಬ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಮರಿನ ತಂದ್ಕೊಟ್ಟಿದ್ದು. ಆ್ಯಕ್ಚುಲಿ ನನಗೆ ಇದು ಈ ಥರ ಜನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಿಕಾಸ್ ನಾನು ಬೇರೆ ಲ್ಯಾಂಗ್ವೇಜಲ್ಲೂ ಈ ಥರ ಜನ ನೋಡಿಲ್ಲ. ನಾನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಟೀಸರ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಟೀಮ್ಗೆಲ್ಲ ಒಳ್ಳೆಯದಾಗಲಿ. ಟೀಸರ್ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್. ಬಟ್ ನಂಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರಲಿ, ನೀವಿರಲಿ, ಶ್ರೀನಿಧಿ ಅವರಿರಲಿ, ಸಿಡ್ ಅವರಿರಲಿ, ಕಾಜಲು, ಮಂದರ್ ಅವರು, ಬೃಂದ ಅವರು, ಅರುಣ್ ಸರು, ನಮ್ಮ ಹೈಬದನ ಸರು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಲೈಕ್ ಲೇಟಾಗಿ ಬಂದೆ. ಬಟ್
ಮೊದಲಿಂದನೇ ನೀವು ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ. ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ, ಡಿಸಿಪ್ಲಿನ್ ಇರಲಿ, ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ಯು. ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತೊಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಟೀಸರ್ ಬಗ್ಗೆ ಚೆನ್ನಾಗಿ ಪ್ಲೀಸ್ ಈ ಕಡೆನಾ? ಓಕೆ, ಚಿದಾನಂದ್ ಅವರೇ ದಯವಿಟ್ಟು. ಅವ್ರು ಲೇಡೀಸ್ ಮಾತಾಡಿದ್ರಂತ ಒಂದು ನಿಮಿಷ. ಪ್ರದೀಪ್ ಸರ್. ಹಯೋಧನ ಸರ್ ಪ್ಲೀಸ್ ಬನ್ನಿ. ಸರ್ ಪ್ಲೀಸ್. Thank you, sir. Over bane, please. So, Arun, sir. Brother, please, man. Mandara, please, bani. ಸಂಜನಾ ಅವರೇ ಬನ್ನಿ. ಕಾಂಚನ ಅವರೇ ಪ್ಲೀಸ್ ಬನ್ನಿ. ಥ್ಯಾಂಕ್ಸ್. ಮಂಗನ ಕೊಡ್ತೀರಾ? ಓಕೆ, ಆಮೇಲೆ ಓಕೆ ದೀಕ್ಷಿತ್ ಅವರು ಕೂತ್ಕೋಬೋದು. ಆ್ಯಂಡ್ ದೆನ್ ಒಂದು ನಿಮಿಷ ಶ್ರೀಕಾಂತ್ ಸರ್. ಓಕೆ, ಶ್ರೀಕಾಂತ್ ಸರ್. ಸೊ ಪ್ಲೀಸ್ ಶ್ರೀಕಾಂತ್ ಸರ್ ನೀವು ಬನ್ನಿ ಪ್ಲೀಸ್. ಪ್ಲೀಸ್ ಬನ್ನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೇರ್ಸ್ ಹೇಳ್ಬೇಕು ಏನಾದ್ರು ಅಷ್ಟೇನು ಇಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಸಾಗರ ಆ್ಯಕ್ಚುಲಿ ಇದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾನು ಹೇಳಿದೆ, ಗುರು ನಿಂದು ಬಟ್ಟೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಇವೆಲ್ಲ ಬೇಡ, ವಿಜುವಲ್ಲು ನನ್ನ ಮಾತು ಕೇಳು ಅಂತ. ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಇಟ್ಸ್ ಅಮೇಝಿಂಗ್. ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಟೆಕ್ನಿಕಲ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಹೋಗೋಣ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಗಣ್ಯರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಮುಗಿದಿಲ್ಲ, ದಯವಿಟ್ಟು ವಾಪಸ್ ನಿಮ್ಮ ಸೀಟ್ನ ಅಲಂಕರಿಸಿ ಸ್ವಲ್ಪ ಹೊತ್ತು ಚಿತ್ರತಂಡ ಮೊದಲನೇದಾಗಿ ನನ್ನ ಚಿತ್ರದ ನಿರ್ಮಾಪಕರಾದಂತಹ ದೀಕ್ಷಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಭರತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನಂತರ ಬ್ಲಿಂಕ್ ಸಿನಿಮಾ ಆಗಬೇಕಿದ್ರೆ ಅದು ನಾನು ಬರ್ದಿದ್ದು ಮಾತ್ರಕ್ಕಾಗಲಿಲ್ಲ ಅಥವಾ ನಿರ್ಮಾಪಕರು ನಿರ್ಮಾಣ ಮಾಡಿದ ಮಾತ್ರಕ್ಕಾಗಲಿಲ್ಲ. ಒಂದು ದೊಡ್ಡ ತಂಡ ಬೆನ್ನೆಲುಬಾಗಿ ನಿಂತು ಬ್ಲಿಂಕ್ ಚಿತ್ರದ ಪೆನ್ ಮಾಡಿ ಫಸ್ಟು ನರೇಷನ್ ಕೊಟ್ಟಿದ್ದ ಸ್ಟೇಜಿಂದ 3 ವರ್ಷದ ತನಕ ತುಂಬಾ ಕಷ್ಟ ಆದಂತಹ ಒಂದು ಜರ್ನಿಯಲ್ಲಿ ಜೊತೆಗೆ ನಿಂತು ಯಾವತ್ತೂ ಕೂಡ ಏನು ಮನಸ್ಸಿಗೆ ತಗೊಳ್ಳದೇ ಇದ್ದಂತಹ ನಮ್ಮ ಟೀಮ್. ಸೊ ಆ ಟೀಮ್ನಲ್ಲಿ ಈಗ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿರುವಂತಹ ನಮ್ಮ ಭರತ್ಗೆ ತುಮಕೂರು, ಸೊ ಜೀವನ್ ಶಿವಕುಮಾರ್ ಅವರು, ಆ್ಯಂಡ್ ನಮ್ಮ ನಟಿಯರಾದಂತಹ ಬನ್ನಿ ಮ್ಯಾಮ್ ನಲ್ಮೆ ನಾಚಿಯಾರ್ ಅವರು, ಆ್ಯಂಡ್ ಪ್ರಿಯಾ ಮ್ಯಾಮ್. ಮತ್ತೆ ಈ ಟೀಸರ್ ಬರೋದಕ್ಕೆ ಮುಂಚೆಯಿಂದ ಒಂದು ವಾರದ ಹಿಂದಿನ ತನಕ ತುಂಬಾನೇ ಭಯದಲ್ಲಿದ್ದಂಥ ವ್ಯಕ್ತಿ, ಇವಾಗಲೂ ಅದೇ ಹೆದರಿಕೆಯಲ್ಲಿ ಇದು ಕಾಣಿಸ್ಲಿಲ್ಲ ನನಗೆ, ತೇಜೇಶ್ SM ಅವರು, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ನಾಗೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್ ದಯವಿಟ್ಟು. ಆ್ಯಂಡ್ ನಮ್ಮ ಮುರುಘಾ ಪತಾಕಂ ಅವರು ಬಂದಿದ್ದಾರೆ, ಪವನ್ ಅವರು, ದಯವಿಟ್ಟು ಅವರು ವೇದಿಕೆ ಮೇಲೆ. ಸೊ ಇವರನ್ನ ನಾವು ತಲೈವ ಅಂತ ಕರಿತೀವಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಬನ್ನಿ ಬನ್ನಿ. ಆ್ಯಂಡ್ ನಮ್ಮ ತಂತ್ರಜ್ಞರು, ಸೊ ಬ್ಲಿಂಕ್ನ ಒಂದು 11-12 ಡ್ರಾಫ್ಟ್ ನನ್ನ ಜೊತೆ ಎಡಿಟ್ ಮಾಡಿ ಅವ್ರ ಮನೆಗೆ ಹೋಗ್ಲೂ ಅಪ್ಪ ಅಮ್ಮಗೆಲ್ಲ ಗೊತ್ತು, ಅವ್ರ ಮನೆಯದೇ ಎಷ್ಟೊಂದು ಪ್ರಾಪರ್ಟೀಸ್ ನಮ್ಮ ಬ್ಲಿಂಕ್ ಸಿನಿಮಾಲಿದೆ.
ಟೈಲರಿಂಗ್ ಮಷೀನಿಂದ ಹಿಡಿದು ಎಲ್ಲಾನು. ಸೊ ನಮ್ಮ ಸಂಜೀವ್ ಜಾಗೀರ್ದಾರ್ ಅವರು ನಮ್ಮ ಎಡಿಟರ್, ಆ್ಯಂಡ್ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಅವರು. ಇವರು ಸ್ವಲ್ಪ ನೈಟ್ ಪಾರ್ಟಿ, ನಾನು ಡೇ. ಸೊ ಇವ್ರು ರಾತ್ರಿ 12 ಗಂಟೆ ಮೇಲೆ ಇವ್ರಿಗೆ ಮ್ಯೂಸಿಕ್ ಮಾಡೋ ಮೂಡ್ ಬರುತ್ತೆ, ನಂಗೆ ನಿದ್ದೆ ಬರುತ್ತೆ. ಹಂಗಾದ್ರೂ ಕಷ್ಟಪಟ್ಟು ಒಂದು 6-7 ತಿಂಗಳು ತಗೊಂಡು ಮ್ಯೂಸಿಕ್ ಮಾಡಿದ್ವಿ ಬ್ಲಿಂಕ್ಗೆ. ಸೊ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಸ್ಕೋಪ್ ಕಮ್ಮಿ ಇರೋದ್ರಿಂದ ಮೇ ಬಿ ಒಂದು 3 ತಿಂಗಳು ತಗೊಬೋದು ಅನ್ಸುತ್ತೆ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನನ್ನ ಕಂಪ್ಲೀಟ್ ಬ್ಲಿಂಕ್ ತಂಡ, ನಿರ್ದೇಶಕರ ತಂಡನೂ ಇದೆ. ದಯವಿಟ್ಟು ಅವರೆಲ್ಲರೂ, ಎಲ್ರದ್ದು ಹೆಸರು ಕರೆಯೋದಕ್ಕಿಂತ ಎಲ್ಲರೂ ತಾವೇ ಸ್ವಇಚ್ಛೆಯಿಂದ ಬರಬೇಕು. ಪ್ರೀತನ್ ಅವರು, ರೇಣು ಆ್ಯಂಡ್ ಅಭಯ್, ಕರಣ್ ಅವರು ಎಲ್ಲರೂ, ಆ್ಯಂಡ್ ಅಲ್ಲು ರಘು ಸರ್ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ. ಆ್ಯಂಡ್ ಅಭಯ್, ಹರ್ಷಿತ್, ಎಲ್ಲ ನಮ್ಮ ವಿಡಿಯೋ ಮಾಡೋದ್ರ ಹಿಂದೆ ತುಂಬಾ ಜನ ಇದ್ದಾರೆ. ವೀರೇಶ್ ಸರ್ ದಯವಿಟ್ಟು ಬರಬೇಕು. ಅವಿನಾಶ್ ಶಾಸ್ತ್ರಿ ಅವರು, ನಮ್ಮ ಚಿತ್ರದ ಛಾಯಾಗ್ರಾಹಕರು, ಅವ್ರು ಮಿಸ್ ಆಗ್ಬಿಟ್ಟಿದ್ದಾರೆ, ಸೊ ಅವ್ರು ಬಂದಿಲ್ಲ. ಸೊ ಇದು ಕಾಣಿಸ್ತಿರುವಂತ ಮುಖಗಳು, ಕಾಣದ ಮುಖಗಳು, ಕಾಣದ ಕೈಗಳು ತುಂಬಾ ಇದೆ ಈ ವಿಡಿಯೋ ತೆಗೆಯೋದ್ರ ಹಿಂದೆ. ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿದೆ, ಅಂಡ್ ಇಲ್ಲಿ ಎಷ್ಟು ಜನಕ್ಕೆ ಟೀಸರ್ ಇಷ್ಟ ಆಗಿದೆ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ಗೆ ಹೋದ್ರೆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಈಗ ನಾವು ಎಷ್ಟೇ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಪುಲ್ ಮಾಡಿದ್ರು ವಿಡಿಯೋನ ಒಂದು ಕೋರ್ ಆಡಿಯನ್ಸ್ಗೆ, ಕನ್ನಡದ ಕೋರ್ ಆಡಿಯನ್ಸ್ಗೆ ರೀಚ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನೀವುಗಳು ಕೂಡ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ತರ ಸ್ವತಂತ್ರ ತಂಡಗಳಿಗೆ, ಮುಂದೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಂದಿರೋ ತಂಡಗಳಿಗೆ ಒಂದು ರೆಕ್ಕೆ ಕಟ್ಟಿದಾಗ ಆಗುತ್ತೆ. ದಯವಿಟ್ಟು ಎಲ್ಲರೂ ಆ ಕೆಲಸಗಳನ್ನ ಮಾಡಿ. ಸೊ ಮುಂದಿದ್ದು ಮಾತಾಡ್ಲಾ? ಓಕೆ, ಲೆಟ್ಸ್ ಗೋ ದೆನ್. ಈಗ ಚಿತ್ರತಂಡದ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ನೋಡಿದ್ರೆ ಭಯ ಆಗ್ತಿದೆ ನನಗೆ. ಬಟ್ ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ನಾಗೇಶ್ ಸರ್. ನಾಗೇಶ್ ಸರ್ ಸಾಕಷ್ಟು ಸಿನಿಮಾಗಳು ನಡೆಸಿದ್ದಾರೆ, ಧಾರಾವಾಹಿ ನಡೆಸಿದ್ದಾರೆ. ನಮ್ಮ ಜೊತೆ ಪಾರು ಧಾರಾವಾಹಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಈ ಚಿತ್ರದಲ್ಲಿ ಕೂಡ ನಡೆಸಿದ್ದಾರೆ. ಸೊ ನಾಗೇಶ್ ಸರ್, ನೀವು ಸೀನಿಯರ್ ಆಗ್ತೀರಾ, ಸೊ ಮೊದಲು ನಿಮ್ಮಿಂದನೇ ಶುರು ಮಾಡೋಣ ಸರ್. ಹೇಗೆ ಅನಿಸ್ತು, ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಫಾರ್ ದೀಕ್ಷಿತ್ ಇನ್ ಮೈ ಹಾರ್ಟ್. ಅವರ ಬೆಳವಣಿಗೆ, ಅವ್ರ ಪ್ರೋಗ್ರೆಸ್ ನೋಡಿದ್ದೀನಿ. ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್. ಇದರಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಎಸ್. ದಟ್ ಇಸ್ ಮೈ ಲವ್ ಫಾರ್ ಹಿಮ್ ಆ್ಯಂಡ್ ಮೈ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್. ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ಥೆಟಿಕ್ಸ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಸೊ ಹ್ಯಾಪಿ ಫಾರ್ ದ್ಯಾಟ್. ದೀಕ್ಷಿತ್ ಗೇವ್ ಮಿ ದಟ್ ಆಪರ್ಚುನಿಟಿ. ಟೀಸರ್ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಆಗಿರುತ್ತೆ ಅನ್ಕೋತೀನಿ. ಲೈಕ್ ದಿ ಅದರ್ ಡೈರೆಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೆಟ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಸ್ಪಾಟ್ ಆನ್ ಇದೆ. ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ. ಮ್ಯೂಸಿಕ್ ಇಸ್ ಬ್ಲಾಸ್ಟಿಂಗ್. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಟು ಬಿ ಅ ರಿಯಲ್ ಸಕ್ಸಸ್ಫುಲ್ ರೋಲರ್ ಕೋಸ್ಟರ್ ರೈಡ್ ಫಾರ್ ದಿ ವ್ಯೂವರ್. wishing Dikshit and Srinidhi sir all the very best and kudos to the team. ಥ್ಯಾಂಕ್ ಯು ಸರ್. ನೀವು ಮೆಚ್ಚಿದ್ರೆ ಸರ್, ನನಗೆ ಬೇಸಿಕಲಿ ನಾಗೇಶ್ ಸರ್ ಒಳ್ಳೆ ಕ್ರಿಟಿಕ್ಕು, ಬೈತಾರೆ ತುಂಬ ನಮಗೆ, ಸರಿ ಇಲ್ಲ ಅಂತ. ಇವ್ರು ಮೆಚ್ಚಿದ್ರೆ ಅಂದರೆ ಭಾಳ ಖುಷಿ ಆಗಿದೆ. ತೇಜಸ್, ನಿಮ್ಮಿಂದ ಶುರು ಮಾಡೋಣ. ಶಂಸಿ, ನಿಮ್ಮಿಂದ ಶುರು ಮಾಡೋಣ ಆಕ್ಟರ್ಸ್ ಲಿಸ್ಟಲ್ಲಿ. ಅಲ್ಲ, ಮೊದಲೇ ಎದುರಿದ್ರು, ಅವ್ರನ್ನೇ ಫಸ್ಟ್ ಕರೆದಿದ್ದೀರಾ. ನಮಸ್ಕಾರ. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿರೋದು. ಅಷ್ಟೇ ಎಕ್ಸೈಟ್ಮೆಂಟು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಬ್ಲಿಂಕಲ್ಲಿ ನಾನು ಅಸೋಸಿಯೇಟ್ ಆಗಿ, ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಈ ಸತಿ ತೆರೆ ಮೇಲೆ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಹೋಪ್ಫುಲಿ ಇನ್ನೂ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಶ್ರೀನಿಧಿ. ನೀವು ಬ್ಲಿಂಕಲ್ಲಿ ಕೂಡ ಆಕ್ಟ್ ಮಾಡಿದ್ರಲ್ವಾ? ಹೌದೌದು, ಯಾರು ನೋಡಿಲ್ಲ. ಅಲ್ಲಿ ನೆಕ್ಸ್ಟ್ ಹಂಗೆ ಬರಲಿ ನಿಮ್ಮಿಂದ ಸರ್, ನೀವು ಮಾತಾಡಿ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್. ನಮಸ್ಕಾರ. ಒನ್ ಸೆಕೆಂಡ್ ಸರ್, ಮೈಕ್ ಚೇಂಜ್ ಮಾಡ್ತೀನಿ, ಇದಕ್ಕೂ ಕಾಸು ಕೊಡ್ತೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಪವನ ಪುತ್ರ ಅಂತ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಇದರೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಯಾವುದೋ ಅಂತ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಪ್ರಾಸ್ಥೆಟಿಕ್ ಹಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳೋಕ್ಕಾಗದೇ ಇರೋದ್ರಿಂದ
ಸದ್ಯಕ್ಕೆ ಇವಾಗ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀನಿಧಿ, ನಿಮ್ಮ ಲಾಸ್ಟ್ ಮಾತಾಡಿಸ್ತೀನಿ, ಭರತ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಮುಂಚೆ ಬ್ಲಿಂಕಲ್ಲಿ ಕೆಲಸ ಮಾಡಿದ್ದೆ ಮತ್ತು ಯೋಧನ ಸರ್ದು ಎಲ್ಲೋ ಜೋಗಪ್ಪನಿ ನರಮನೆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಒಂದು ಮುಖ್ಯ ಪಾತ್ರದಲ್ಲಿ ಮೊದಲನೇ ಸತಿ ಈಗ ಬರ್ತಿರೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಇದಕ್ಕೂ ಮುಂಚೆ ಬ್ಲಿಂಕು ಸುಮಾರು ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಆ್ಯಕ್ಟ್ ಮಾಡಿದ್ದೀನಿ. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಆ್ಯಂಡ್ ಮತ್ತು ದೀಕ್ಷಿತ್ ಸರ್ಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ನಮ್ಮನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ಇನ್ನೊಂದು ಈ ಟೈಮಲ್ಲಿ ನನಗೆ ತುಂಬ ನೆನಪಾಗೋದು ಅಂದರೆ 2017 ಅನಿಸುತ್ತೆ, ನಾವೆಲ್ಲ ಆ್ಯಕ್ಚುಲಿ ನಾಟಕ ಮಾಡಿಕೊಂಡು ಥಿಯೇಟ್ರಲ್ಲಿ ಕಾಲೇಜಲ್ಲಿ ಥಿಯೇಟ್ರ್ ಮಾಡ್ಕೊಂಡು ಬರ್ತಿದ್ದು ಹುಡುಗರು. ಸೊ ಆ 2017ರಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಸ್ಕೂಲ್ ಇದೆ, ಲೇಡೀಸ್ ಸ್ಕೂಲ್ ಇದೆ. ಅಲ್ಲಿ ರಿಹರ್ಸಲ್ಗೆ ಬಿಡ್ತಿದ್ರು ಸ್ಕೂಲ್ ಮುಗಿದ್ಮೇಲೆ. ಓಕೆ, ಸೊ ಅಲ್ಲಿ ಸಂಜೆ ನಮ್ಗೆ 5 ಗಂಟೆ ಮೇಲೆ ರಿಹರ್ಸಲ್ಗೆ ಬಿಡ್ತಿದ್ರು. ಸೊ ರಿಹರ್ಸಲ್ ಮುಗಿಸ್ಕೊಂಡು ಅಲ್ಲೊಂದು ಸಣ್ಣ ಕಟ್ಟೆ ಇದೆ ನಮ್ಮ ರಿಹರ್ಸಲ್ ಜಾಗಕ್ಕೆ. ಸೊ ಅವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಒಂದು ಸಿನಿಮಾ ಮಾಡಬೇಕು ಅಂತ, ಒಂದೇ ಸಿನಿಮಾ ಮಾಡಬೇಕು, ಸಾಕಲ್ಲ ಆಮೇಲೆ ಮುಂದಕ್ಕೆ ಏನೋ ನೋಡೋಣ ಏನು ಕತೆ ಏನಾಗುತ್ತೋ ಪರವಾಗಿಲ್ಲ, ಜೀವನದಲ್ಲಿ ನಮ್ಮ ಆಸೆ ಏನಿತ್ತು ಅಂದರೆ ಒಂದೇ ಸಿನಿಮಾ ಮಾಡಬೇಕು ಅಂತ. ಸೊ ಅವತ್ತಿಂದ 2017ಇಂದ ಸೊ ಈಗ 2025ವರೆಗೂ ಆ ಹೊಡೆದಾಟ, 0 ಬಜೆಟ್ ಶಾರ್ಟ್ ಫಿಲಮ್ಸು ಮತ್ತು ಎಷ್ಟೋ ಕತೆಗಳು ಪಾಪ ನಿಧಿ ಬರೆದು ಈಗಲೂ ಒಂದು ಮನೇಲಿದೆ, ಅವ್ಯಾವು ನಮಗೆ ಈಚೆ ತರಕ್ಕಾಗಲಿಲ್ಲ. ಸೊ ಅಲ್ಲಿಂದ ಫಾರ್ಮ್ ಆಗಿ ಟೀಮು. ಸೊ ಅವತ್ತು 2017ಅಲ್ಲಿ ಯಾರು ಹುಡುಗರು ನಮ್ಮ ಜೊತೆ ಇದ್ರು ಇವತ್ತು ನೋಡ್ಬೋದು, ಎಲ್ಲರೂ ಇಲ್ಲಿ ಹಿಂದೆನೇ ಇದ್ದಾರೆ. ಸೊ ಒಂದು ಕಾಲೇಜಲ್ಲಿ ಒಂದು ಹುಡುಗರು ಒಂದು ಟೀಮ್ ಮಾಡಿಕೊಂಡು ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಸೊ ಅವರೇ ಅಷ್ಟು ಜನನು ಈ ಎಜುಕೇಷನ್ ಫೀಲ್ಡ್ ಬಿಟ್ಟು ಅಷ್ಟು ಜನ ಸಿನಿಮಾಗೆ ಬಂದರೆ ಎಲ್ಲಿರ್ತಾರೆ ಅಂದರೆ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾರೆ. ಯಾಕೆಂದರೆ ನಮಗೆ ಕಾಲೇಜಲ್ಲಿ ಇವರೇ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಬರೋ ಒಂದು ಟ್ರಿಪ್ಗೆ ಹೋಗೋಣ ಅಂದರು ಏನೇನು ಮಕ್ಕಳೇ, ಬರೋ ಮನೇಲಿ ಫಂಕ್ಷನ್ ಇದೆ ಅಂದರು ಇವರೇ, ಸರಿ ಆಯ್ತು ಬರೋ ಬನ್ನಿ ಸಿನಿಮಾ ಮಾಡೋಣ ಅಂದರು. ಸೊ ಇವರೇ. ಸೊ ಇವ್ರನ್ನೆಲ್ಲ ನಾನು ಇವತ್ತಿಗೆ ಈ ಸ್ಟೇಜ್ ಮೇಲೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭರತ್. ಜೀವನ್ ನೀವು ಮಾತಾಡಿ, ಈಗ ದೀಕ್ಷಿತ್ ಲಾಸ್ಟ್ ಮಾತಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಿಜ ಹೇಳ್ಬೇಕು, ಡೈಲಾಗ್ ಸೂಪರ್ ಆಗಿತ್ತು ಅಂತ, ಸೂಪರ್ ಆಗಿತ್ತು. ನಾನಿವಾಗ ಬಿಡ್ತೀನಿ. ಸೊ ಮೊದಲನೇದಾಗಿ ನನ್ನ ಹೆಸರು ಜೀವನ್ ಶಿವಕುಮಾರ್ ಅಂತ. ರಂಗಭೂಮಿ ಮಾಡ್ತಾ ಇದ್ವಿ. ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಏನಾದರೂ ಮಾಡಬೇಕಲ್ಲ ಅಂತ ನಾನು ತುಂಬ ಜೋಶಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಆ ಜೋಶ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ನಮ್ಮ ತಂಡ. ಸೊ ಈ ತಂಡಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಇಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಮೀಡಿಯಾದವರು, ಇಷ್ಟು ಜನ ಗೆಸ್ಟ್ಗಳು, ನೀವೆಲ್ಲ ಬಂದಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಏನು ಹೇಳ್ಬೇಕು ಅಂದ್ರೆ ಫಸ್ಟು ಆ್ಯಕ್ಚುಲಿ ಬ್ಲಿಂಕ್ ಶೂಟಿಂಗ್ ಟೈಮಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ, ಒಂದು ಅಪೂರ್ವ ಮನೆ ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ವಿ. ನಾನು ಶ್ರೀನಿಧಿ ಅವರು ಮತ್ತು ದೀಕ್ಷಿತ್ ಸರ್ ನಿಂತ್ಕೊಂಡು ಮಾತಾಡ್ತಾಯಿದ್ವಿ. ದೀಕ್ಷಿತ್ ಸರ್ ಹೇಳ್ತಾಯಿದ್ರು ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಆ್ಯಕ್ಟರ್ ಆಗಬೇಕು ಅಂತ, ಬಟ್ ಅಸೋಸಿಯೇಟ್ ಆಗಿ ಅಲ್ಲಿ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಿರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಇವ್ನು ಆ್ಯಕ್ಟರ್ ಆಗಬೇಕು, ಇವರೆಲ್ಲ ಹುಡುಗರು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವ್ರು ಯಾವಾಗಲೂ ಒಂದು ಮಾತಾಡೋರು. ಅವತ್ತಿನ ದಿವಸ ಒಂದು ಮಾತಾಡಿದರು, ನೋಡಪ್ಪ ಈಗ ಈ ಕೆಲ್ಸಗಳು ಮಾಡ್ತಾ ಇದ್ದೀರಾ, ಯಾವತ್ತು ಒಳಗಡೆ ಇರೋ ಇದನ್ನು ಕಳ್ಕೊಬೇಡಿ. ಇನ್ನೊಂದು 2-3 ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ನೀವು ಆ್ಯಕ್ಟರ್ಗಳಾಗ್ತೀರಾ, ನಿಮಗೂ ಡೈರೆಕ್ಟರ್ಗಳು ಬಂದು ಒಂದಿಷ್ಟೇನೋ ಹೇಳ್ತಾರೆ, ಆಗ ಪ್ರಿಪೇರ್ ಆಗಬೇಕು ಅಂತ. ಸೊ ಆ 5 ವರ್ಷನ ಕಮ್ಮಿ ಮಾಡಿ 1-2 ವರ್ಷಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಸೊ ಶ್ರೀನಿಧಿ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೀಕ್ಷಿತ್ ಸರು, ಆಮೇಲೆ ಭರತ್ ಸಾಗರ್ ಸರ್, ಆಮೇಲೆ ಉಷಾ ಮೇಡಮು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅಷ್ಟೇ, ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ನಲ್ಮಿ ಅವರೇ ನೀವು ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಯೂಶಲಿ ನಾನು ಆ ಕಡೆ ಕೂತ್ಕೊಂಡು ಕಥೆಗಳು ಬರಿತಿರ್ತೀನಿ. ಈಗ ಆ್ಯಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದ್ದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನು ಮೀರಿಸ್ಲಿ ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನಂತೂ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳಿದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ಗೆ ಕೊಡೋದನ್ನು ನಾನು ನೋಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್
ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಶ್ರೀನಿಧಿ ಇಸ್ ಅ ವೆರಿ ಸ್ಪೆಷಲ್ ಡೈರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ ಆ್ಯಂಡ್ ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರೋ ಪದ ಯೂಸ್ ಮಾಡಿದ್ರು, ಯಾರು ನೆನಪಿಲ್ಲ ನನಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಅಟ್ಲೀಸ್ಟ್ ಅದನ್ನು ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಬೆಳೆದಿದೆಯಲ್ಲ, ಅದು ನಿಮಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ, ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಿಯಾ ಮಾತಾಡಿ. ಪ್ರಿಯಾ ಅವರು ನನ್ನ ನೆಚ್ಚಿನ ನಟಿ, ಅವ್ರದ್ದೆಲ್ಲ ಸಿನಿಮಾಗಳು ನೋಡಿದ್ದೀನಿ. ಸೀರಿಯಲ್ ಬಿಡ್ದಂಗೆ 8 ಗಂಟೆಗೆ ಬಿಡ್ದಂಗೆ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿ, ಥ್ಯಾಂಕ್ ಯು ಭರತ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೂ ಇದು ತುಂಬ ಬೇರೆ ಥರ ಎಕ್ಸ್ಪೀರಿಯೆನ್ಸು. ನನಗೆ ದವ್ವ ಆ ಥರದ್ದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ. ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನು ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ ಬಂದಿದ್ದಾನೆ. ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ, ಆ್ಯಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನು ಸೂಪರಾಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದ್ದೀವಿ, ಭಯ ಪಡ್ಕೊಂಡು ಮಾಡಿದ್ದೀವಿ. ಕೆಲವೊಂದ್ಸತಿ ನಿಜ ಅನ್ಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನ್ಸೋದು. ನನಗಂತೂ ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡಿದ್ದೀನಿ. ಅಂತಂಥ ಜಾಗದಲ್ಲಿ ಕರ್ಕೊಂಡೋಗಿದ್ದಾರೆ. ಎಂಥ ಕಾಡಲ್ಲಿ, ಅದು ಕಾಡಲ್ಲಿ ನಾವೇ ಇಷ್ಟು ಜನ, ಒಂದು 10-15 ಜನ ಬಿಟ್ಟರೆ ಸ್ವಲ್ಪ ಆ ಕಡೆ ಹೋದರೆ ಯಾರಂದರೆ ಯಾರು ಇರಲ್ಲ, ಅಂಥ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ. ಇನ್ನು ನೋಡೋದಕ್ಕೆ ನಾನು ನಿಮ್ಮ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನೀವೆಲ್ರಿಗೂ ಈ ಒಂದು ಸಿನಿಮಾ ಭಯ ಪಡಿಸುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಪ್ರಿಯಾ, ಆ್ಯಕ್ಚುಲಿ ಭಯ ಆಗ್ತಿತ್ತು ನನಗೆ ಕತೆ ಬಿಟ್ಕೊಟ್ಬಿಡ್ತೀಯ ಅಂತ ಜೋಡಿ. ಬಟ್ ಸೀರಿಯಸ್ಲಿ ಐ ವಾಂಟ್ ಪ್ರಿಯಾ ಆಮೇಲೆ ನಮ್ಮ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಬ್ಬರು ಒಳ್ಳೆ ಮಟ್ಟದಲ್ಲಿ ಬೆಳೀರಿ. ಪ್ರಿಯಾಗೆ ಮಾತ್ರ ಹೇಳ್ದಂಗೆ ಆಗುತ್ತೆ ಅನ್ಕೊತೀನಿ. ನಿಮ್ಮ ಹೆಸರು ಸೇರ್ಕೊಂಡೆ ಅನ್ಕೊಳಕ್ಕೆ ಹೋಗ್ಬೇಡಿ. ಇಬ್ಬರು ಒಳ್ಳೇದಾಗಲಿ. ಹಾಗೆ ಈಗ ಸಂಜೀವ್ ಅವರೇ ಮಾತಾಡಿ. ಎಡಿಟರ್ ಇವತ್ತನೇ ವಿಡಿಯೋ ನೋಡಿದ್ರೆ ಸಖತ್ ಆ್ಯಕ್ಟ್ ಮಾಡ್ತೀರಿ, ನೀವು ಮಾಡಿದ್ದೀರಾ? ಎಲ್ರಿಗೂ ನಮಸ್ಕಾರ. ಆಗಲೇ ಸುಮಾರು ಎಲ್ಲ ಮಾತಾಡಿದ್ದಾರೆ. ಸೊ ಹೇಗೆ ಬ್ಲಿಂಕಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇದೇ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಎಡಿಟಿಂಗ್ ಬಗ್ಗೆ ಬರಬೇಕು ಅಂದರೆ ನಾವು ಏನು ಯೂಶುವಲ್ ಪ್ಯಾಟರ್ನ್ ಮಾಡ್ತೀವಿ ಅದನ್ನು ಬ್ರೇಕ್ ಮಾಡಿ ಬೇರೆನೋ ಟ್ರೈ ಮಾಡಿದ್ದೀವಿ. ಸೊ ನೋಡಬೇಕು ಆಡಿಯನ್ಸ್ ಏನಂತಾರೆ ಅಂತ. ಆ್ಯಂಡ್ ಅಗೈನ್ ಥ್ಯಾಂಕ್ ಯು ದೀಕ್ಷಿತ್ ಸರ್ಗೆ ಆಪರ್ಚುನಿಟಿ ಕೊಟ್ಟು, ಮತ್ತೆ ಶ್ರೀನಿಧಿ ಕೂಡ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜಯ್ ಅವರೇ. ಪ್ರಸನ್ನ ಅವರೇ ಮಾತಾಡಿ. ಪ್ರಸನ್ನ ಅವರು ಕೂಡ ಒಳ್ಳೆ ಆ್ಯಕ್ಟರು, ಇವತ್ತು ಸಂಜೆ ಗೊತ್ತಾಯಿತು. ಸೊ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದೀರಾ, ಹೇಳಿ ನಿಮ್ಮ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಆ್ಯಸ್ ಯೂಶುವಲ್ ನಾವೆಲ್ಲರೂ ಸೇರ್ಕೊಂಡು ಈ ಮೂವಿ ಮಾಡ್ತಾ ಇದ್ವಿ. ಅದೇ ಬ್ಲಿಂಕ್ ಮಾಡಿದ ಹಾಗೆ ಅದೇ ಒಗ್ಗಟ್ಟಿನಲ್ಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಅವನೆಲ್ಲೋ ಬೈಕಲ್ಲಿ ಹೋಗ್ತಿರುವಾಗ ಅವ್ನಿಗೇನೋ ಥಾಟ್ ಬಂತು. ತಕ್ಷಣ ಪ್ರಸು ಈ ರೀತಿ ಒಂದು ಪ್ಲ್ಯಾನ್ ಬಂದಿದೆ, ಎಲ್ಲರಿಗೂ ಮಾತಾಡಿರ್ತಾರೆ ಈ ರೀತಿನೇ. ಸೊ ಪ್ರಸು ಒಂದು ಪ್ಲ್ಯಾನ್ ಬಂದಿದೆ, ಈ ರೀತಿ ಒಂದು ಹಾರರ್ ಜಾನ್ರದಲ್ಲಿ ಏನೋ ಮಾಡಬೇಕು ಅಂತೇಳಿ. ಪ್ರೊಡ್ಯೂಸರ್ಸ್ನ ಅಂದರೆ ಮಲ್ಟಿಪಲ್ ಪ್ರೊಡ್ಯೂಸರ್ಸ್ನ ನೋಡೋಣ ಅಂತ, ಅಂದರೆ ಸ್ಮಾಲ್ ಚಂಕಲ್ಲಿ ಇದು ಮಾಡುವಂಥದ್ದು ಈಗ ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಅದು ಖುಷಿ ಆಯಿತು. ಹಾಗೆ ಎಲ್ಲರನ್ನೂ ಹುಡುಕ್ತಿರುವಾಗ ದೀಕ್ಷಿತ್ ಭಾಯ್ ನಮಗೆಲ್ಲರಿಗೂ ಈ ಸಪೋರ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮೆಲ್ಲರನ್ನು ಮತ್ತೆ ಒಗ್ಗೂಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಯ್. ಆ್ಯಂಡ್ ಏನಂತ ಹೇಳಿದ್ರೆ ಇದರಲ್ಲೂ ಕೂಡ ನಾವೇನೊಂದು ಎಲ್ಲ ರೀತಿಯಾದಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ರಿಯಲಿಸ್ಟಿಕ್ ಆಗಿ ಹೇಗೆ ನಾವು ಸೌಂಡ್ಸನ್ನು ತರಬೇಕಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೆ ಟೀಸರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ರವಿ ಹಿರೇಮಠ್ ಅವರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸೌಂಡ್ ಡಿಸೈನನ್ನು ಅಂದರೆ ಸೌಂಡ್ಸ್ನ ವರ್ಕ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಮೂವಿಗೆ ಅದು ಬೇರೆ ರೀತಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ವಿ. ಆದಷ್ಟು ಬೇಗ ನಿಮಗೆಲ್ಲರೂ ತಿಳಿಸ್ತೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನಾವು ಥಿಯೇಟ್ರಲ್ಲಿ 100% ಕೊಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಪ್ರಸನ್ನ ಅವರೇ. ಅದ್ಭುತವಾದ ಮ್ಯೂಸಿಕ್ ಆಗಿದೆ, ಅದ್ಭುತವಾದ ಖರ್ಚು ಆಗಿದೆ ಸಂಜಯ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಈಗ ನಮ್ಮ ಚಿತ್ರದ ಮಚ್ಚ ಮಾತಾಡು, ನೀನು ಬಿಲ್ಡಪ್ ಕೊಡೋಕ್ಕೆ ಆಗ್ತಿಲ್ವೋ? ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂಥ ಭರತ್ ಸಾಗರ್ ಅವರು, ಹಾಗೆ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ಕೂಡ, ದಯವಿಟ್ಟು ಮಾತುಕೊಳ್ಳಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಗಣ್ಯರಿಗೂ ಬಂದಿರೋರಿಗೆಲ್ಲರಿಗೂ. ನನಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ, ಪ್ರತಿಯೊಬ್ಬರಿಗೂ ಗೊತ್ತದು. ಸೊ ಐ ಫೀಲ್ ಎವ್ರಿ ಒನ್ ಬ್ಲೆಸಸ್ ಫಾರ್ ದ ಗುಡ್. ಸೊ ಐ ವಾಂಟ್ ಥ್ಯಾಂಕ್ ದೀಕ್ಷಿ. ಕಾಲ್ ಮಾಡಿ ಹೇಳ್ದೆ ಅಷ್ಟೇ, ಈ ಥರ ಏನೋ ಮಚ್ಚ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಯು ಬಿ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಸೊ ದ್ಯಾಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಎಲ್ಲ ಇದೆ ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ವಿ ಆರ್ ಸೀನ್ ದ ಹೋಲ್ ಟೀಮ್. ವಾಂಟ್ ಟು ಥ್ಯಾಂಕ್ ನಿಧಿ ಆ್ಯಂಡ್ ದ ಹೋಲ್ ಟೀಮ್, ದೀಕ್ಷಿ. ಸೊ ವಿಶಸ್ ಆಲ್ ದ ಬೆಸ್ಟ್ ಅಷ್ಟೇ. ದ್ಯಾಟ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್ ಯು. ಥ್ಯಾಂಕ್ ಯು ಸೊ ಮಚ್. ಜಾಸ್ತಿ ಮಾತಾಡಬೇಡ ಪ್ಲೀಸ್. ಹೊರಟು ಏನು ಬೇಕಾದ್ರೂ ಎಕ್ಸಿಕ್ಯೂಟಿವ್ ಅಲ್ವಾ? ಕ್ಯಾಶ್ ಇಟ್ಕೊಂಡು
ಇದ್ದೀನಿ ಸರ್, ಸಿನಿಮಾ ಮುಗಿಸೋವರೆಗೂ ಬೇಕಲ್ಲ. ದಯವಿಟ್ಟು ಸರ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಭರತ್ ಸಾಗರ್ ಅವ್ರ ಫಸ್ಟ್ ಬಿಲ್ಡಪ್. ಓಕೆ, ಥ್ಯಾಂಕ್ ಯು ಭರತ್ ಸಾಗರ್ ಅವರೇ. ಬಟ್ ಓಕೆ, ಈಗ ಅಲ್ಲೂ ರಘು ಅವ್ರು ಮಾತಾಡಬೇಕು. ಇವರು ನಮ್ಮ ಚಿತ್ರಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ತಗೊಳ್ರಿ. ಓಕೆ ಮಾತಾಡಿ, ಎಲ್ಲ ಬಗ್ಗೆ ಥ್ಯಾಂಕ್ ಯು ಮಾತಾಡಿ. ಸೊ ಫಸ್ಟ್ ಆಫ್ ಆಲ್ ಟೀಸರ್ ನೋಡಿದೆ, ತುಂಬ ಚೆನ್ನಾಗಿದೆ. ಮುಂಚೆನೇ ಈ ಟೀಸರ್ ಬಗ್ಗೆ ತುಂಬ ಡಿಸ್ಕಷನ್ ಆಗಿತ್ತು. ಸೊ ದೀಕ್ಷಿತ್ ಅವ್ರು ಬರೀ ಪ್ರೊಡ್ಯೂಸರ್ ಆಗಿ ನಿಂತಿಲ್ಲ, ಇಲ್ಲಿ ಒಬ್ಬ ಟೆಕ್ನಿಷಿಯನ್ನು, ಒಬ್ಬ AD, ಏನೇನು ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅವರು, ಒಬ್ಬ ಆರ್ಟಿಸ್ಟ್ ಅನ್ನೋದು ಮರೆತು. ಸೊ ಸಿನಿಮಾಗೆ ಒಳ್ಳೇದಾಗಲಿ. ಶ್ರೀನಿಧಿ ಸರ್ ತುಂಬ ಚೆನ್ನಾಗಿದೆ ಟೀಸರು. ಸೊ ನಂಗೆ ಮಾತಾಡೋಕ್ಕೆ ಬರಲ್ಲ ಜಾಸ್ತಿ. ಸೊ ಈ ಸಿನಿಮಾ ಬಂದಮೇಲೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ರದ ನಿರ್ದೇಶಕರು ಮಾತಾಡುವಂಥ ಸಮಯ. ಚಿತ್ರದ ಬಗ್ಗೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಏನು ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದಾರೆ, ದಯವಿಟ್ಟು ನಿಮ್ಮ ಮಾತುಗಳು. ಸೊ ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಪಾಪ ನಿಂತಿದ್ದಾರೆ. ಸುಸ್ತಾದರೆ ಕೆಲವ್ರು ಕೂತ್ಕೋಬೋದು. ಹೀಗೆಲ್ಲ ಮಾಡಬೇಡಿ ಪ್ಲೀಸ್, ಬೇಜಾರಾಗುತ್ತೆ. ಸೊ ಅಂದರೆ ಈ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಬ್ಲಿಂಕ್ ಆಯಿತು. ಬ್ಲಿಂಕ್ ಆದಮೇಲೆ ನಮಗೆ ಬ್ಲಿಂಕಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆ ಜೊತೆ ನಮಗೆ ಒಂದು ಸ್ವಲ್ಪ ಸರಿಗೆ ಬರಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮಗೆ ಬೇರೆ ಥರದ ಅನುಭವ ಆಯಿತು ಅಂತ. ಮೇ ಬಿ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನು ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ಕೆ 1-2 ತಿಂಗಳು ಟೈಮ್ ತೊಗೊಂಡು ನಮಗೆ. ಅದಾದಮೇಲೆ ಸೊ ನಮ್ಗೆ ಅನ್ನಿಸ್ತು, 1 ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕು ಕೂಡ ಜನರಿಗೆ ಮೆಚ್ಚುಗೆ ಆಗೋ ಥರದೊಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದರಲ್ಲಿ ಒಂದು 70-80% ಜನಕ್ಕಾದರೂ ಸಿನಿಮಾ ಇಷ್ಟ ಆಯಿತು. ಹೊಸ ಥರದ ತಂತ್ರಗಾರಿಕೆಯಲ್ಲಿ, ಹೊಸ ಥರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗಲೂ ಇದ್ದಂಥ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ ನಾವು ತರಬೇಕಾದಾಗ ತುಂಬ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡಿಬಿಡಿ ಅಂದರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟ್ರಿಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗೆ ಚೇಂಜ್ ಮಾಡೋದಪ್ಪ ಅಂತ. ಆ್ಯಂಡ್ ಅದು ಅಂಥ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಅದು ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೌ ಬ್ಲಿಂಕ್ ರಿಲೀಸ್ ಆಗಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನ ಕರೆದು ಮೋಸ್ಟ್ ಅಂದರೆ ನಮ್ಮ ಲೈಫ್ನ ಕೆಟ್ಟ ದಿನ ಅಂದರೆ ಅದೇ. ಎಲ್ಲರೂ ನೋಡಿಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗೆ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ, ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇ ಫಾಸ್ಟ್ ಫೀಲಿಂಗ್ ಆಗೋದನ್ನು ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶಲ್ಲಿ. ಆ ಥರ ಬ್ಲಿಂಕಲ್ಲಿ 2ನೇ 3ನೇ ದಿನಕ್ಕಾಗಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ, ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗಲೂ ಕೂಡ ಅವ್ರದ್ದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನು ಮೆರೆಸಿದ್ದಾರೆ. ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ಥರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ, ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGFನ ಗೆಲುವು ಶ್ರೀಲಂಕಾಗೆ ಹೋದ್ರು KGFನ CD ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದ ನೆಲ ಜಲ. ನಮ್ಮ ಸಿನಿಮಾ ಕನ್ನಡ ಆ್ಯಂಡ್ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದರೆ, ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತದಿಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನು ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳನ್ನ ನೋಡಿದಾಗ ನಾವು ಪಾಲ್ ಅಂತ ಕಂಡ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಡುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯಿಂದ ಬಂದಿರುತ್ತೆ, ಪರ್ಷಿಯಾದಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಡುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡಿದ್ರು ಮನೆಯಲ್ಲೂ ಕೂಡ ಅದನ್ನ ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೇಲಿ ಮಾತಾಡೋಲ್ಲ, ವಿಡಿಯೋ ನೋಡು ಮಗ ಅಂತೀವಿ. ಸೊ ಎಸ್, ಕನ್ನಡದಲ್ಲಿ ಮಾಡಬೇಕಿತ್ತು. ನಾವು ಎಂಡ್ ಟೈಮ್ನಲ್ಲಿ ನಮ್ಮ
ಪೋಸ್ಟ್ ಡಿಸೈನರ್ ಕನ್ನಡದಲ್ಲಿ ಕಳಿಸ್ಲಿಲ್ಲ ಅಂತ. ಎಸ್, ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ. ಇದು ನಿಜವಾಗ್ಲೂ ತಪ್ಪು. ಅಂಡ್ ನೀವು ನಮ್ಮ ತಪ್ಪುಗಳನ್ನ ಸರಿ ಮಾಡೋದಕ್ಕಿರೋದ್ರಿಂದ ತುಂಬಾ ಥ್ಯಾಂಕ್ಸ್. ಅಲ್ಲ, ಕನ್ನಡ ಒಂದು ಸಾಫ್ಟ್ ಪವರ್ ನ ಈಗ ಹೊರಗಡೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಇದೊಂದು ಕನ್ನಡ ಚಿತ್ರ ಅಂತ ಕರೀತಾರೆ. ಖಂಡಿತ ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ ಸರ್. ತಮಿಳಲ್ಲ, ಒಡಿಯಾ ಸರ್. ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ, ಹಾಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹಿಂಗೆ ತೆಲುಗು ದೆವ್ವ ಇರುತ್ತೆ, ಹಾಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಡ್ ಬರೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆದ್ರೂ ಚಿತ್ರಕ್ಕೆ ಬೇರೆ ಹೀರೋಯಿನ್ಸ್ ಕರ್ಕೊಂಡ್ ಬರ್ತಾರೆ, ಬೇರೆ ಭಾಷೆ ದೆವ್ವ ಕರ್ಕೊಂಡ್ ಬರ್ತೀವಿ. ಫಸ್ಟ್ ಆ ಕ್ರೆಡಿಟ್ ನಿಮ್ಗೆ. ಇಲ್ಲ, ಕ್ಷಮಿಸಿ, ಅದನ್ನ ನಾವು ಸರಿ ಮಾಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಅಲ್ಲಿ ನಮ್ ಮತ್ತೆ ಇಂಗ್ಲಿಷ್ ಕಾಣಿಸಿದ್ರೆ ನೀವೇ ಬರ್ದು ಹಾಕಿ ಸೋಷಿಯಲ್ ಮೀಡಿಯಾ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಅದೇ ನಾನು ಹೇಳಕ್ ಬಂದಿದ್ದು ಸಾಫ್ಟ್ ಪವರ್. ಹಂಗಾಗಿ ನಾವು ಕನ್ನಡ ಚಿತ್ರೋದ್ಯಮ ಈಗ ಬಿದ್ದಿದೆ, ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು. ನಾವು ಹೊಸ ರೀತಿಯ ಫೌಂಡ್ ಫುಟೇಜ್ ಜಾನ್ರ 2013 ಅಲ್ಲಿ 6-5 = 2 ಚಿತ್ರ ಬಂದ ನಂತರ ಯಾವುದೇ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ. ಹಾಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರನ ಪ್ರಾರಂಭ ಮಾಡಿದ್ವಿ. ಅಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗ್ಲೂ ಕೂಡ ಹೊಸ ರೀತಿಯ ಕಥೆ ಹೇಳ್ಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ನ ನಾವು ಸಿನಿಮಾಗೆ ಒಳಗೊಡ್ಬೇಕಾಗುತ್ತೆ. ಹೊಸ ರೀತಿಯ ಟೆಕ್ನಿಕಾಲಿಟೀಸ್ನ ಈ ಸಿನಿಮಾದಲ್ಲಿ ತಂತ್ರಗಾರಿಕೆಯನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈಗಿನ ನಮ್ಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವ್ದು ಇದಾವೆ ಅಂದ್ರೆ ನಮ್ಗೆ ಗೋಪ್ರೋ ಇದೆ, ಓಸ್ಮೋ ಕ್ಯಾಮ್ರಾ ಇದೆ, ಮತ್ತೆ ನಮ್ಗೆ ಮೊಬೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಿದಾವೆ, ಹಿಡನ್ ಕ್ಯಾಮ್ರಾಗಳಿದಾವೆ. ಈ ತರ ಎಲ್ಲಾ ಕ್ಯಾಮ್ರಾಗಳ ಒಂದು ಆಳ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದೀವಿ. ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ, ನಾವುಗಳು ರಂಗಭೂಮಿ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು, ನಮ್ಮನ್ನ ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ. ಧನ್ಯವಾದಗಳು. ಅದೇ ಸರ್, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಾವು ಒಂದು ಸ್ಕೂಲಲ್ಲಿ ಶೂಟ್ ಮಾಡ್ತಿದ್ವಿ. ಆಗ ನಮ್ಮ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ಸ್ ಪ್ರೀತನ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ನಾವೊಂದು ಫ್ರೀಕ್ವೆನ್ಸಿ ಮಷೀನ್ ಏನು ಬರುತ್ತೆ, ಆ ಮಷೀನ್ ನೇಮ್ ಏನಿದೆ ನಂಗೆ ಮರೀತು, EMF ಮಷೀನ್ನ ಇಟ್ಕೊಂಡು ನಾವು ಗೋಸ್ಟ್ ಹಂಟಿಂಗ್ನ ಶೂಟ್ ಮಾಡ್ತಿದ್ವಿ. ಜಸ್ಟ್ EMF ಮಷೀನ್ನ ಇಟ್ಕೊಂಡು ಆ ಫ್ರೀಕ್ವೆನ್ಸಿ ಶೂಟ್ ಮಾಡ್ತಿದ್ವಿ. ಸಡನ್ ಆಗಿ ಆ ಡೈಲಾಗ್ ಬರುತ್ತೆ ಉತ್ತರೋದಿಯೋ ಅಂತ, ಸಡನ್ ಆಗಿ ಫ್ರೀಕ್ವೆನ್ಸಿ ಟಾಪ್ಗೆ ಹೋಗ್ಬಿಡ್ತು. ಸೊ ಹಾಗಾಗಿ ಅದನ್ನೇ ಹಂಗೆ ಉಳಿಸ್ಕೊಂಡ್ವಿ. ಗೊತ್ತಿಲ್ಲ ಅದಿದೆಯೋ ಇಲ್ವೋ ಅಂತ, ನನಗೆ ಅಷ್ಟು ನಂಬಿಕೆ ಇಲ್ಲ. ಬಟ್ ಅದೇ ಇನ್ನೊಂದಿಷ್ಟು ಆಗಿದಾವೆ ಇನ್ಸಿಡೆಂಟ್ಸ್. ಸೊ ಮುಂದೆ ಕ್ವಶನ್ ಅಂಡ್ ಆನ್ಸರ್. ಮಾಧ್ಯಮದಲ್ಲಿ ಒಂದು ಮನವಿ ಇದೆ ಸರ್, ನಿರ್ಮಾಪಕರು ಮಾತಾಡಿದ್ಮೇಲೆ ಒಂದು ಕ್ವಶನ್ ಆನ್ಸರ್ ಕೊನೆ ಸೆಗ್ಮೆಂಟ್ ನಾವೇ ಪ್ಲಾನ್ ಮಾಡಿದ್ವಿ, ಅದರಲ್ಲಿ ಮಾತಾಡೋಣ ಸರ್. ಥ್ಯಾಂಕ್ ಯು. ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸಾರಿ, ಕ್ಷಮಿಸಿ ಸರ್, ಕ್ಷಮಿಸಿ. ಸೊ ಹಂಗೆ ಮಿಕ್ಕಿದ್ದನ್ನ ನಮ್ಮ ನಿರ್ಮಾಪಕರು ಮಾತಾಡಬೇಕು. ಅಂಡ್ ಇಲ್ಲಿ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಬ್ಲಿಂಕ್ ತರದೊಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಬಗ್ಗೆ ನೀವು ಬರೆದು ಹಾಕಿದ್ರಿಂದ ಇನ್ನೊಂದಿಷ್ಟು ಜನ ಫೇಸ್ಬುಕ್ ಅಲ್ಲಿ ಅದನ್ನ ನೋಡಿ, ಟ್ವಿಟರ್ ನಲ್ಲಿ ಅದನ್ನ ನೋಡಿ, ಅದನ್ನ ರೀಶೇರ್ಗಳು ಮಾಡಿ ಅದು ಟಿಕೆಟ್ ಆಗಿ ಕನ್ವರ್ಟ್ ಆಯ್ತು. ನನ್ಗೆ ಈಗಲೂ ನೆನಪಿದೆ, ಬ್ಲಿಂಕ್ ಚಿತ್ರದ ಮೊದಲ ಶೋ ಆದ್ಮೇಲೆ ಬೇರೆ ಬೇರೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ, ಕನ್ನಡ ಪತ್ರಿಕೆಗಳಲ್ಲಿ ಬಂದಂತಹ ರಿವ್ಯೂಸ್ ತುಂಬಾ ಚೆನ್ನಾಗಿದ್ದರಿಂದ ನಮ್ಗೆ ಬೆಂಗಳೂರಿನಲ್ಲಿ ಓಪನ್ ಆಯ್ತು ಆಡಿಯನ್ಸ್. ಅದಾದ್ಮೇಲೆ ಬೆಂಗಳೂರಿನಲ್ಲಿ ರಿವ್ಯೂಸ್ ಚೆನ್ನಾಗಿ ಬಂದು ಮೈಸೂರಿನಲ್ಲಿ ಓಪನ್ ಆಯ್ತು. ಸೊ ಈ ವರ್ಡ್ ಆಫ್ ಮೌತ್ ಫೋಮೋ ಕ್ರಿಯೇಟ್ ಆಗೋದಕ್ಕೆ ಕಾರಣಕರ್ತರು ಪತ್ರಕರ್ತರು ಅಂಡ್ ಎಲ್ಲ ಯೂಟ್ಯೂಬ್ನವರು, ಪತ್ರಕರ್ತರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ ಕೂಡ ದೀರ್ಘದಂಡ ನಮಸ್ಕಾರ. ಎಲ್ಲರೂ ಹೀಗೆ ನಮ್ಮ ಜೊತೆ ಇರಿ. ಅಂಡ್ ಈ ತರ ಏನಾದ್ರೂ ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಅದನ್ನ ನೀವು ಸರಿಪಡಿಸಿ ನಾವು ಮುಂದೆ ತಿದ್ಕೊಂಡು ಬದಲಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ ಅವರೇ. ಈಗ ಚಿತ್ರದ ನಿರ್ಮಾಪಕರು, ಕಲಿಯುಗದ ಕರ್ಣ, ಸಿಂಹದ ಧ್ವನಿಯ ಮಾಂತ್ರಿಕ, ನಮ್ಮೆಲ್ಲ ನಿಮ್ಮೆಲ್ಲ ಹೀರೋ, ಮಾಸ್ ಎಲಿಮೆಂಟ್ ಇರುವಂತ ದೀಕ್ಷಿತ್ ಶೆಟ್ಟಿ. ತುಂಬಾ ಗಟ್ಟಿ. ಸಾಕ ಮಗ, ಹೇಳಿದ್ದಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ತೀನಿ. ಓಕೆ, ಮಾತಾಡ್ಬೇಕು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆ್ಯಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು.
ಹೇಳೋದನ್ನೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ. ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ, ತುಂಬ ಎಲ್ಲರೂ ಸೈಲೆಂಟಾಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋರ್ಗೆ ಒಂಚೂರು ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಆ್ಯಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡೋ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳಾಗ್ತಿರುವಾಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು ಏನಂತಂದರೆ, ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ 2ನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೇನೋ 2ನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದಿರೋಂಥ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ, ಮತ್ತೆ ಒನ್ಸ್ ಅಗೇನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವ್ರು ಹೇಳಿದ್ರು, ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತು ಕ್ರಿಯೇಟಿವ್ ಡಿಫ್ರೆನ್ಸಸ್ಸು ಈ ಥರದ್ದು ಆಗೋದು ಬೇಡ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನನ್ನು ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂಥ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತೊಗೊಂಬಂದಂಥ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಆ್ಯಂಡ್ 2ನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕಲಾದಂಥ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮಗಾಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದರೆ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡೋಕ್ಕೆ ಆಗೋದಿಲ್ವಾ ಅಂತ ಅಂದ್ಕೊಂಡು ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತೊಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತೊಗೊಂಡಿದ್ದೀನಿ. ಸೊ ಇದೊಂದು ಭಾಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟಾದರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು 2ನೇ ಕಾರಣ. ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗೆ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕಿಲ್ಲದೆ ಇದ್ದಾಗ ನಮ್ಮನ್ನು ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಆಡಿಯನ್ಸಿಗೆ, ಸೊ ದಿಯಾ, KTM, ಬ್ಲಿಂಕ್, ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದರೂ ನೋಡಿರ್ತೀರ ನೀವು, ಎಲ್ಲೋ ಒಂದು ಕಡೆ ನೋಡಿರ್ತೀರ, ಥಿಯೇಟ್ರಲ್ಲಿ ನೋಡಿರ್ಬೋದು, OTTಲಿ ನೋಡಿರ್ಬೋದು, ಎಲ್ಲೋ ಒಂದು ಕಡೆ ನೋಡಿರ್ತೀರ. ಸೊ ನಿಮಗೆ ಯಾವತ್ತಾದರೂ ಅನಿಸಿದ್ರೆ, ಅಂದರೆ ಈ ಒಂದು ಸಿನಿಮಾನ ನೋಡ್ಬೋದು, ಈ ಒಂದು ಸಿನಿಮಾನ ನೆಕ್ಸ್ಟ್ ಥಿಯೇಟ್ರಿಗೆ ಹೋಗಿ ನೋಡ್ಬೋದು, ಅಥವಾ ವರ್ತ್ ಇರುತ್ತೆ ಸಿನಿಮಾ ನೋಡೋದು ಅಂತ ನಿಮಗೆ ಯಾವತ್ತಾದರೂ ಅನಿಸಿದರೆ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ನಿಮಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಮಾಧ್ಯಮ ಮಿತ್ರರು, ಈ ತಂಡ ಏನಿದೆ ನೀವು ನೋಡ್ತಾ ಇದ್ರೆ ಇವತ್ತು ಎಲ್ಲರೂ ಯಂಗ್ಸ್ಟರ್ಸ್, ಅವ್ರವ್ರದ್ದೇ ಸಾಕಷ್ಟು ಕಥೆಗಳಿವೆ, ಅಂದರೆ ಅವ್ರವ್ರದ್ದೇ ಸಾಕಷ್ಟು ಶ್ರಮಗಳಿವೆ ಇದರಿಂದ. ಎಲ್ಲರೂ ಒಟ್ಟಾಗಿ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಆ್ಯಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಪ್ರಯತ್ನ ಸಂಪೂರ್ಣ ಆಗಬೇಕು ಅಂತಂದರೆ ಇದು ಆಡಿಯನ್ಸಿಗೆ ಮುಟ್ಟಬೇಕು ಸಿನಿಮಾನ. ಯಾಕಂದರೆ ನಾವು ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು, ಸಿನಿಮಾನ ರೀಚ್ ಮಾಡಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸಿನಿಮಾನ ಪ್ರಮೋಟ್ ಮಾಡಿ, ಈ ಥರದ್ದು ಕಮೆಂಟ್ಸನ್ನು ಜಾಸ್ತಿ ಓದ್ತಾ ಇರ್ತೀನಿ. ಸೊ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ನಾವು ಮಾಡಿರೋ ಕೆಲಸ ಅಲ್ಲಿವರೆಗೂ ರೀಚ್ ಆಗಬೇಕಂದ್ರೆ ಮಧ್ಯದಲ್ಲಿ ನೀವು ಬ್ರಿಡ್ಜ್. ಸೊ ಈ ಕೆಲಸ ಸಂಪೂರ್ಣ ಆಗಬೇಕಂದ್ರೆ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೇಲೆ ಹೆಚ್ಚಿಗೆ ಪ್ರೀತಿ ಇರಲಿ, ಒಂದು ಸ್ವಲ್ಪ ಪುಷ್ ಮಾಡಿ ನಮ್ಮನ್ನು. ವಿ ವಿಲ್ ಮೇಕ್ ಅ ಡಿಫ್ರೆನ್ಸ್ ಫಾರ್ ಶೋರ್. ಇಲ್ಲಿರೋ ಪ್ರತಿಯೊಬ್ಬರು ದೇ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ದಯವಿಟ್ಟು ನಮ್ಮ ಪ್ರಚಾರದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತಾ, ಆ್ಯಂಡ್ ಪರ್ಸ್ನಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇಲ್ಲದೇ ಇದ್ರೆ ಸಿನಿಮಾ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ನನ್ನ ಗುರುಗಳು
ಉಷಾ ಭಂಡಾರಿ ಮೇಡಮ್, ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕರಿಸಿದ್ದಕ್ಕೆ ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಆಪ್ ಹುಡುಗರು, ಯಾವುದೇ ಅಂದರೆ ಡೈರೆಕ್ಷನ್ ಟೀಮ್ ಕಡೆ ನಿಧಿದು ಒಂದು ಟೀಮ್ ಇದ್ದರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಆಪ್ ಹುಡುಗರದ್ದು. ಸೊ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಲ್ಲೆಲ್ಲ ಕೂತಿದ್ದಾರೆ ನಮ್ಮ ವೀರೇಶ್. ಸೊ ನನಗೆ ಬಂದು ಹೆಲ್ಪ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ತಂಡಕ್ಕೆ, ನಾನು ಆ್ಯಕ್ಟ್ರು, ನಾನು ಡೈರೆಕ್ಟರ್, ನನಗಿದೆ ನಂದಿಷ್ಟೇ ಕೆಲಸ ಅಂತ ಯಾವುದನ್ನು ನೋಡದೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇವತ್ತು ಇಲ್ಲಿ ಬರಬೇಕಾದ್ರೂ ಅಷ್ಟೇ ಪಾಟ್ ತರಕ್ಕೆ ಯಾರೋ ಇಲ್ಲಿ 5 ಜನ ಆ್ಯಕ್ಟರ್ಸ್ ಎಲ್ಲ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಹೀಗೆ ಜೀವನ್ ಹೋಗಿದ್ದ. ಸೊ ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನು ಮಾಡೋದಕ್ಕಾಗಿ ಸಿನಿಮಾ ಆಗಿದ್ದು. ನಾನು ನಿರ್ಮಾಪಕ ಅಂತಲ್ಲ, ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ. ಶ್ರೀಕಾಂತ್ ಸರ್ ಕೂತಿದಾರಲ್ಲ, ಅವ್ರನ್ನ ನಿರ್ಮಾಪಕರು ಅಂತ ಹೇಳ್ಬೋದು. ಯಾಕಂದರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವಿನ್ನು ಈಗ ಶುರು ಮಾಡಿದ್ದೀವಿ. ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡ್ರೆ ಮೋಸ್ಟ್ಲಿ ಆವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ಸುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಈ ಸಿನಿಮಾ ಇವರಿಷ್ಟು ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಖಂಡಿತವಾಗ್ಲೂ ನಿರ್ಮಾಪಕನೋ ಪ್ರೊಡ್ಯೂಸರೋ ಏನೋ ಅಲ್ಲ ಈ ಸಿನಿಮಾಲಿ, ಅವ್ರ ಜೊತೆ ನಾನು ಒಬ್ಬ. ಆ್ಯಂಡ್ ಅಂತ ಹೇಳ್ತಾ ಯಾರನ್ನೂ ಮರ್ತಿಲ್ಲ ಅನ್ಸುತ್ತೆ. ಅಲ್ಲೂ ರಘು ಪ್ರಮೋಷನ್ಸಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ಇದ್ದು ಈ ಇವೆಂಟ್ನ ಇದು ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸಹಾಯ ಮಾಡಿದಂಥದ್ದು ಅಲ್ಲೂ ರಘು ಅವರು. ಆ್ಯಂಡ್ ಭರತ್ ಸಾಗರ್, ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ, ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು. ಆದರೂ ಆ ಬ್ಯುಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಧಿ, ಒಂದು ಅದ್ಭುತವಾದ ಕಥೆ, ಒಂದು ವಿಭಿನ್ನವಾದ ಕಥೆ. ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ನನಗೆಷ್ಟು ತುಡಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ. ಸೊ ಬೇರೆ ಏನೋ ಹೇಳಬೇಕು ಅಂತ ಇರೋವಂಥ ವ್ಯಕ್ತಿ. ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆ್ಯಂಡ್ ನಮ್ಮ ಕ್ಯಾಮ್ರಾ ಪಾರ್ಟ್ನರ್ಸ್ ಶೇರ್ಪಾಲ್, ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು. ಒಂದು ಮೇಜರ್ ಕ್ಯಾಮ್ರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮ್ರಾಗಳು ಬೇಕಿತ್ತು. ಸೊ ನಮ್ಮ ಜೊತೆ ಕೈ ಜೋಡಿಸಿದಂಥ ಶೇರ್ಪಾಲ್ ಅವರು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಶೇರ್ ಮಾಡ್ತಾರೆ ಪ್ಲೀಸ್, ಬನ್ನಿ ಪ್ಲೀಸ್. ಸೊ ಇವರಿಗೆ ಆ್ಯಂಡ್ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂಥ ನವರಸನ್ ಅವರಿಗೆ, ಸೊ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹಂಚ್ಕೊಳಕ್ಕೆ ಬರ್ತೀನಿ. ರವಿ ಸರ್ ಬಂದಿದ್ದಾರೆ, ನಿರ್ದೇಶಕರು, ತಡವಾಗಿ ಬಂದರು. ಬಟ್ ನನ್ನ ಜರ್ನಿಯ ಮೊದಲನೇ ಆವತ್ತಿಂದ ಇವತ್ತವರೆಗೂ ಇರೋರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಅತಿ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ PRO ಪ್ರವೀಣ್ ಅವರು, ಕನ್ನಡ ಪಿಕ್ಚರ್ಸ್. ಸೊ ಪ್ರತಿಯೊಂದು ಹಂತದಲ್ಲೂ ಇದು ಈ ರೀತಿಯೇ ಆಗಲಿ, ಇದು ಈ ರೀತಿಯೇ ಮಾಡೋಣ. ಆ್ಯಂಡ್ ಜನರನ್ನ ತಲುಪಬೇಕು. ನೀವೆಲ್ಲರೂ ಯಂಗ್ಸ್ಟರ್ಸ್ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಾ. ನನ್ನ ಕೈಲಿ ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ನಮಗೆ ದಾರಿ ಗೊತ್ತಿರಲ್ಲ. ಸುಮ್ಮನೆ ನಡೀತಾ ಹೋದಾಗೆ ಒಬ್ಬೊಬ್ಬರೇ ಸೇರ್ಕೋತಾರೆ ಒಳ್ಳೆ ಕೆಲಸಕ್ಕೆ. ಸೊ ಕೈ ಜೋಡಿಸಿ ನಮ್ಮನ್ನು ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಇದೆ ಈ ಸಿನಿಮಾ. ಸೊ ಅವರಿಗೆ, ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಗೆಳೆಯ ಸಿದ್ದು ಮೂಲಿ, ಬಾಬಾ ಇರ್ಲಿ ಬಾ, ಪೇಮೆಂಟ್ ಏನು ಕೊಡಲ್ಲಪ್ಪ ನಿಮಗೆ. ಈಗ ವಿಷ್ಣುವರ್ಧನ್ ಸರ್ ಸಿನಿಮಾಲೇ ಒಂದು ಇದಿದೆ, ನೀನು ಹೊಗಳಿ ನನಗೆ ಸಂತೋಷ ಪಡಿಸಿದೆ, ಈಗ ನಾನು ಹೊಗಳಿ ನಿನಗೆ ಸಂತೋಷ ಪಡಿಸ್ತೀನಿ ಅಷ್ಟೇ, ಮುಗಿತಲ್ಲಿಗೆ. ನಾವಿಬ್ರು ಒಟ್ಟಿಗೆ ಸಾಕ್ಷಿಯಿಂದ ಆಕ್ಟ್ ಮಾಡ್ತಾ ಬಂದಿದ್ವಿ ಧಾರಾವಾಹಿ. ಸೊ ಸಾಕಷ್ಟು 10 ವರ್ಷಗಳಾಯಿತು. ನಾನು ಒಂದೇ ಮಾತು ಕೇಳಿದ್ದು, ಗೆಳೆಯ ಒಂಚೂರು ಕಂಪೇರಿಂಗ್ ಮಾಡಿಕೊಡು, ರೆಗ್ಯುಲರ್ ಪ್ಯಾಟ್ರಲ್ಲಿ ಇರೋದು ಬೇಡ, ಬೇರೆ ರೀತಿಯಲ್ಲಿ ಇರಲಿ. ಆ್ಯಂಡ್ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಸೊ ಇರಲಿ ಆಳ್ಬೇಡ ಇರಲಿ, ಸೊ ಚೆನ್ನಾಗಿ ಮಾತಾಡ್ತೀಯ ಬಾ ಅಂತ ಹೇಳಿ ಒಂದೇ ಮಾತು ಹೇಳಿದ್ರು. ಅವನೊಬ್ಬ ನಾಯಕ ನಟನಾಗಿದ್ರು, ಅವ್ನು ಯಾವುದೋ ಒಂದು ಲುಕ್ಕಲ್ಲಿದ್ರು ಸಿನಿಮಾದು. ಮಾತಾಡ್ಕೊಂಡು ತಲೆ ಕೂತಿರೋದೇ ಬರ್ತದೆ. ಸೊ ಯಾವುದೋ ಒಂದು ಸಿನಿಮಾ ಲುಕ್ಕಲ್ಲಿದ್ರು, ಅದನ್ನ ಯಾವುದನ್ನು ಇದು ಮಾಡ್ಕೊಳ್ದೆ ಪಕ್ಕಕ್ಕಿಟ್ಟು ನಾನು ಮಾಡ್ಕೊಡ್ತೀನಿ ಗೆಳೆಯ ಅಂತ ಹೇಳಿ ಇವತ್ತು ಬಂದು ನನ್ನ ಜೊತೆ ನಿಂತಿದ್ದಾರೆ. ಸೊ ಎಲ್ಲ ಕೆಲಸಗಳಾಗ್ತಿರೋದು ಗೆಳೆಯರಿಂದನೇ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ ಯು ವೆರಿ ಮಚ್. ಇದು ಈ ಯಾರೋ ಹೇಳಿದ್ರು ಅವರಾಗವ್ರೆ ಅಂದರೆ ಪ್ರೋಗ್ರೆಸ್ ಚೆನ್ನಾಗಿದೆ, ಅದ್ಭುತವಾಗಿ ಬೆಳೀತಾ ಇದ್ದಾರೆ ಅದು ಅಂತ. ಬಟ್ ಅದು ಕಾರಣ ಆಗಿದ್ದು ನನ್ನ ಸುತ್ತ ಇರುವ ಜನರಿಂದ. ನನ್ನ ಸುತ್ತ ಇರೋ ಜನರು ನನ್ನನ್ನು ಮೇಲೆತ್ತಾ ಇದ್ದಾರೆ. ಆ್ಯಂಡ್ ಅವ್ರು ಎಷ್ಟು ನನ್ನ ಬಗ್ಗೆ ಇದಿಟ್ಕೊಂಡಿದ್ದಾರೆ ಅಂತಂದರೆ, ಒಂದು ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಕೆಲವು ಸತಿ ಭಯ ಆಗುತ್ತೆ. ಅಯ್ಯೋ ಏನು ಇಷ್ಟೊಂದು ದೇ ಥಿಂಕ್ ಸೋ ಹೈ ಅಬೌಟ್ ಮೀ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ತೊಗೊಂಡು, ಫಸ್ಟ್ ಈ ಕಂಟೆಂಟ್ನೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು ನಿರ್ಮಾಪಕರೇ, ಚೆನ್ನಾಗಿ ಮಾತಾಡೋದು. ಸುಮಾರು ಮಳೆಗಾಲ ಆಯ್ತಲ್ವ. ಓಕೆ,
ಈಗ ಏನಂದ್ರೆ ವಿಡಿಯೋ ಟೀಸರ್ ನೋಡಿದ ಮೇಲೆ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿರುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದೇ ಒಂದು ರಿಕ್ವೆಸ್ಟ್, ಪ್ರಶ್ನೆಗಳಂತ ಬಂದಾಗ ಒಂದ್ ಸ್ವಲ್ಪ ಮಾತಾಡೋಣ. ಪ್ರಶ್ನೆಗಳು ಮೀಡಿಯಾ ಮಿತ್ರರಿಗೆ ಹೇಳೋದು ಮಗ ನಾನು ಹೇಳ್ತೀನಿ ಕೇಳಿಸ್ಕೊ. ಏನೇನು ಸರ್ ಬಿಡ್ಬೇಡಿ ಸರ್, ಕೇಳಿ. ಹೀರೋ ಬರೋದೆಲ್ಲ ಕೇಳಾಕ್ಬಿಡಿ, ರುಬ್ಬಿಡಿ. ಇವತ್ತು ನಾನು ಕೇಳಿದ್ರೆ ಪ್ಲೀಸ್ ರುಬ್ಬಿ ಅವ್ರನ್ನ ಬೇಡ. ಓಕೆ, ಸರ್ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಿರೋದು ಪ್ರೆಷರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲೆಂಜಸ್ ಇದೆ ಸರ್. ಖಂಡಿತವಾಗ್ಲೂ ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಖುಷಿ ಇದೆ, ಯಾಕಂದ್ರೆ ಇಂಥ ಸ್ಥಿತಿಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡೋದಕ್ಕೆ ಕೆಲಸ ಇದೆ. ಆ್ಯಂಡ್ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ ನನಗೆ ಬೇರೆ ಬೇರೆ ಕಡೆ ಅಂತ. ಸೊ ಹಾಗಾಗಿ ಅದು ನನಗೆ ಭಾಳ ಖುಷಿ ಇದೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಆರಾಮಾಗಿದೆ. ಅದು ಸಾಲದು ಅಂತ ಇದನ್ನು ತೊಗೊಂಡಿದ್ದೀನಿ ಕೈಗೆ, ಅಂದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಣ ಅಂತ ಹೇಳಿ. ಸರ್, ಈ ಸಬ್ಜೆಕ್ಟ್ ನನ್ನ ಹತ್ರಕ್ಕೆ ಬಂದಾಗ ಫಸ್ಟ್ ನನಗೆ ಅನಿಸಿದ್ದು, ಈ ಕಥೆನ ನಾವು ಬೇರೆ ನಿರ್ಮಾಪಕರ ಹತ್ರ ತೊಗೊಂಡೋಗಿ ಹೇಳಿದ್ರು, ಅಥವಾ ನಾವು ಬೇರೆ ನಿರ್ಮಾಪಕರು ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ನಿರ್ಮಾಪಕರಿಗೆ ಹೇಳಿದ್ರೆ ಪ್ರಾಬ್ಲಿ ಕಷ್ಟ ಆಗುತ್ತೆ, ಅರ್ಥ ಮಾಡಿಸೋದೇ ಕಷ್ಟ ಆಗುತ್ತೆ ಈ ಸ್ಕ್ರಿಪ್ಟ್ನ ನನಗೆ. ಯಾಕಂದರೆ ಬ್ಲಿಂಕ್ ಆದಾಗಲೂ ಸುಮಾರು ಜನ ಕೇಳಿದ್ರು, ಹೆಂಗೆ ಅರ್ಥ ಆಯ್ತು ನೀವು ಈ ಕತೆ ಕೇಳಿದಾಗ ಅಂತ. ಇದು ಆ ಥರದ ಕತೆ. ಮತ್ತೆ ಒಂದು ಸೆಕೆಂಡ್ ಇದನ್ನು ಅರ್ಥ ಮಾಡಿಸಿ ಇದನ್ನು ಮಾಡುವ ಶೈಲಿ ಆಗಿರ್ಬೋದು, ವಿಧಾನ ಆಗಿರ್ಬೋದು, ಈ ರೀತಿ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಇಟ್ ಈಸ್ ವೆರಿ ಹಾರ್ಡ್. ಸೊ ಅವರು ಏನು ಹೇಳಬೇಕಂತ ಹೊರಟಿದ್ದಾರೆ ನನಗೆ ಚೆನ್ನಾಗಿ ಅರ್ಥ ಆಯಿತು. ಆ್ಯಂಡ್ ನನಗೆ ಯಾವಾಗಲೂ ತಲೆಯಿತ್ತು, ಯಾಕಂದರೆ ಒಬ್ಬ ವೈಯಕ್ತಿಕವಾಗಿ ನಾನು ನಟನಾಗಿ ಜಾನರ್ಸ್ನ ಬ್ರೇಕ್ ಮಾಡೋದು ನಾನು ನಂಬ್ತೀನಿ. ಅಂದರೆ ನನಗೆ ತುಂಬ ಇಷ್ಟ ಅದು. ನಾನು ಪ್ರತಿ ಸರಿನೂ ಜಾನರ್ಸ್ನ ಬ್ರೇಕ್ ಮಾಡಿ ಸಿನಿಮಾನ ಮಾಡ್ತೀನಿ. ಹಿಂದಿನ ಸಿನಿಮಾ ಹತ್ರ ನನ್ನ ನೆಕ್ಸ್ಟ್ ಸಿನಿಮಾ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲೇ ಐ ಫೆಲ್ಟ್ ಓಕೆ, ಒಂದು ಶುರು ಮಾಡೋದಕ್ಕಾಗಲಿ ಅಥವಾ ಈ ಥರದೊಂದು ಕಥೆಯನ್ನು ಹೇಳಬೇಕು ಜನರಿಗೆ. ಯಾಕಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳು ಆಚೆ ಬಂದಾಗಲೇ ಅದು ಹೆಚ್ಚಿನ ಜನ ಆಡಿಯನ್ಸಿಗೆ ತಟ್ಟೋದಕ್ಕೆ ಸಾಧ್ಯ ಸರ್. OTT ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು. ಸೊ ಐ ಥಾಟ್ ದಿಸ್ ಇಸ್ ಅ ಸ್ಟೋರಿ ಟು ಟೆಲ್ ಅಂತ. ಸರ್ ಅದೇ ಹೇಳಿದ್ನಲ್ಲ, ಅವಕಾಶಗಳಿವೆ ಸರ್. ನೀವೇ ಹೇಳಿದ್ವಿ, ಇವತ್ತು ಈ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ, ಪಕ್ಕದ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ನನಗೆ ಕೆಲಸಗಳಿದೆ. ಆ್ಯಂಡ್ ಇವತ್ತು ನೋಡ್ತಾ ಇದ್ರೆ ತುಂಬ ಕಮ್ಮಿ ಜನ ಹೊಸಬ್ರ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ತುಂಬ ಕಮ್ಮಿ ಜನ. ನಾವು ಶುರು ಮಾಡಿದಾಗ ಕೆರಿಯರ್ನ ಎಲ್ಲೋ ಒಂದು ಕಡೆ ದಿಯಾ ಅಂತ ಸಿನಿಮಾದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೇ, ದಸರಾ ಅಂತ ಸಿನಿಮಾದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೇ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಸೊ ಎಲ್ಲ ಸತಿನೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನನಗೆ ಇಷ್ಟು ಕೊಟ್ಟಂಥ ಇಂಡಸ್ಟ್ರಿ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯುವಕರು ಬರಲಿ, ಹೊಸ ಪ್ರತಿಭೆಗಳು ಬರಲಿ, ಆ್ಯಂಡ್ ಸಿನಿಮಾ ಮುಂದಕ್ಕೆ ಹೋಗ್ತಾ ಇರಲಿ ಅಂತ ಈ ಸಿನಿಮಾ ಮಾಡೋದು. ಖಂಡಿತವಾಗ್ಲೂ ಸರ್. ಅಂದರೆ ಮೊದಲನೇದಾಗಿ ಫಸ್ಟ್ ಕಾಪಿ ಕಂಪ್ಲೀಟ್ ಆಗಲಿ, ಅದಾದ ನಂತರ ಇದು ಈ ಭಾಷೆಗೆ ಸೀಮಿತವಾಗಿರುತ್ತಾ ಅಥವಾ ಇದು ಬೇರೆ ಭಾಷೆಗೂ ತೊಗೊಂಡು ಹೋಗ್ಬೋದಾ ಅಂತ ಆಮೇಲೆ ನಂತರ ನಿರ್ಧಾರ ಮಾಡೋಣ ಅಂತಿದ್ದೀವಿ. ಬಟ್ ಚಾನ್ಸಸ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಬೇರೆ ಭಾಷೆಯಲ್ಲೂ ತೊಗೊಂಡೋಗಿ ಈ ಸಿನಿಮಾನ ಪ್ರಚಾರ ಮಾಡಿ ಅಲ್ಲಿನ ಆಡಿಯನ್ಸ್ ಕೂಡ ನೋಡೋ ಹಾಗೆ ಮಾಡಬೇಕನ್ನುವ ಇದಿದೆ. ಅಂದರೆ ಸರ್ ಅರ್ಥ ಆಗಲಿಲ್ಲ. ಸರ್ ಬ್ಲಿಂಕಿಂಗ್ ರಿಟರ್ನ್ಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಸರ್. ನನ್ನ ನಟ ಅಷ್ಟೇ ಅದರಲ್ಲಿ. ಅದೇ ನಾನು ಹೇಳಿದ್ದು ನಿಮಗೆ ಅನುಭವಗಳು ಅಂತ ಅದಕ್ಕೆ ಹೇಳಿದ್ದು. ಆ ಅನುಭವವನ್ನು ತಗೊಳ್ಳೋದಕ್ಕೇ ಈ ಸಿನಿಮಾ ಅಂತ ಅನಿಸುತ್ತೆ. ಸೊ ನನಗೆ ಅದು ರಿಟರ್ನ್ಸ್ ಆಗಲಿ ಅನ್ನೋದಾಗ ನನಗೆ ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ. ಬಟ್ ಈ ಸಿನಿಮಾ ರಿಟರ್ನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇದು ಜಾಸ್ತಿ ಜನರಿಗೆ ಮುಟ್ಟಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ನನಗಿರೋದು, ಈ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ಮುಂದೆ ಬರುವ ಎಷ್ಟೋ ನಿರ್ದೇಶಕರಿಗೆ ಮತ್ತು ನಟರಿಗೆ ಇನ್ನೊಂದು ಭರವಸೆ ಮೂಡುತ್ತೆ. ಈ ಥರದ ಸಿನಿಮಾ ಮಾಡ್ಬೋದು. ಸಿನಿಮಾ ಮಾಡಬೇಕು ಅಂತಂದರೆ ಇವತ್ತು ಹೇಗಾಗಿದೆ ಅಂತಂದರೆ, ಸಿನಿಮಾ ಮಾಡಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಇರಬೇಕು, ದೊಡ್ಡ ಸಿನಿಮಾಗಳೇ ಮಾಡಬೇಕು, ಆವಾಗಲೇ ಜನ ಥಿಯೇಟ್ರಿಗೆ ಬರೋದು ಅನ್ನೋ ಒಂದು ಮನಸ್ಥಿತಿ ಆಗಿದೆ. ಇಲ್ಲ, ಸಿನಿಮಾಗಳ ಬಜೆಟಲ್ಲೂ ಮಾಡ್ಬೋದು, ಹೊಸಬ್ರನ್ನೂ ಹಾಕೊಂಡು ಮಾಡ್ಬೋದು, ನಾವು ಒಳ್ಳೆ ಉತ್ತಮವಾದ ಸಿನಿಮಾಗಳನ್ನ ಕೊಟ್ಟರೆ ಜನ ಬರ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿ ಮೂಡಬೇಕು ಫಸ್ಟು. ಎಲ್ಲೋ ಒಂದು ಕಡೆ ನನಗೆ ಎಲ್ಲರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿ ಒಳಗಿರೋರೇ ಕುಗ್ತಾ ಇದ್ದಾರೆ ಸರ್. ಹೊರಗಡೆ ಅವ್ರು ಹೇಳೋದು ಬೇರೆ, ಒಳಗಡೆ ಇರುವ ನಾವೇ ಕುಗ್ದಾಗ ಏನಾಗುತ್ತೆ ಗೊತ್ತಿಲ್ಲ, ಅದು ಡೌನ್ಫಾಲ್ ಅದು. ಸೊ ಎಲ್ಲೋ ಒಂದು ಕಡೆ ಭರವಸೆ ಕೊಡಬೇಕಂದ್ರೆ ಈ ಥರದ ಪ್ರಯತ್ನಗಳು ಆಗಬೇಕು. ಈ ರೀತಿ ಪ್ರಯತ್ನಗಳಾದ್ರೂ ನಾವು ಭರವಸೆ ಕೊಡೋದಕ್ಕೆ ಸಾಧ್ಯವಾಗೋದು. ಸೊ ಆ ನಿಟ್ಟು ಸರ್ ಪ್ರಾಬಬ್ಲಿ ಜುಲೈ ಅಥವಾ ಆಗಸ್ಟ್. ಅದೇ ಸ್ಕ್ರಿಪ್ಟ್ ಬರೆಯುವಾಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತೀವಲ್ಲ ರೆಫರೆನ್ಸ್ಗೆ ಅಂತ.
ನಾನೊಂದಿಷ್ಟು ಸಿನಿಮಾಗಳನ್ನ ನೋಡಿ ಅಂದ್ರೆ ಈ ಚಿತ್ರ ಬರಿಬೇಕು ಅಂದಾಗ ರಾತ್ರಿನೇ ಕೂತ್ಕೋತಾ ಇದ್ದೆ. ಆ ಡಾರ್ಕ್ನೆಸ್ಸು ಮತ್ತು ಆ ವೈಬ್ ಬರಲಿ ಅಂತ ನಾನು ಸಂಗೀತನ ಹಾಕೋತಾ ಇದ್ದೆ. ಹಾಕೋವಾಗ ಏನಾಗ್ತಿತ್ತು, ರಾತ್ರಿ ಎಲ್ಲ ಕೂತ್ಕೊಂಡು ಬರೆದು ಮಲಗುವಾಗ ತುಂಬಾನೇ ಹಾಂಟ್ ಮಾಡ್ತಿತ್ತು ಏನೇನೋ ಸೌಂಡ್ ಕೇಳೋದು. ಮೇ ಬಿ ಬಿಕಾಸ್ ಆಫ್ ನನ್ನ ಎಕ್ಸ್ಪೀರಿಯನ್ಸ್ ಅದನ್ನೇ ನೋಡಿ ಮಲಗಿರೋದ್ರಿಂದ. ಅದಾದ್ಮೇಲೆ ಶೂಟಿಂಗ್ ಮಾಡೋಕ್ಕೆ ಹೋದಾಗ ಇನಿಷಿಯಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ಗಳು ನನಗಾಗಲಿಲ್ಲ. ಬಟ್ ನಮ್ಮ ತಂಡದವರು ಒಂದು ಸ್ಕೂಲ್ನಲ್ಲಿ ಶೂಟ್ ಮಾಡುವಾಗಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಯಾರೋ ಪಾಸ್ ಆದಂಗೆ ಆಯಿತು, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ನಾನು ಇನಿಷಿಯಲಿ ಬಿಲೀವ್ ಮಾಡಲಿಲ್ಲ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ ಅಂತ. ಆಮೇಲೆ ಒಂದು 3-4 ಜನ ಅದೇ ಥರದ ಇವೆಂಟ್ ಆಯಿತು ಅಂತ ಹೇಳಿದ್ರು. ಸೊ ನನಗೆ ಇವತ್ತಿಗೂ ನಂಬಿಕೆ ಇಲ್ಲ ಏನಾದರೂ ಆಗಿದೆಯಾ ಇಲ್ವಾ ಅಂತ. ಬಟ್ ಒಂದಿಷ್ಟು ಜನರಿಗೆ ಅನುಭವ ಆಗಿದೆ, ಗೊತ್ತಿಲ್ಲ. ನೋಡುವ ಪ್ರೇಕ್ಷಕರಿಗೂ ಅದ್ರ ಅನುಭವ ಆದರೆ ನಮ್ಮ ಸಿನಿಮಾನು ಗೆಲ್ಲುತ್ತೆ ಅಷ್ಟೆ. ಇಲ್ಲ, ಒಂದೇ ಸಿನಿಮಾಗಾಗಷ್ಟಿದೆ. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೀವಿ ಎಷ್ಟು ಬೇಕು ಅಂತ. -5 ಕಂಪೇರ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದೊಂದು ಬೆಂಚ್ ಮಾರ್ಕ್ನ ಕೊಟ್ಟಿರುವಂಥ ಸಿನಿಮಾ. ನಮ್ಮ ಸಿನಿಮಾ ಅದೇ ಜಾನ್ರಾದ ಅಡಿಯಲ್ಲಿ ಬರ್ತಿರೋ ಇನ್ನೊಂದು ಪ್ರಯತ್ನ ಅಷ್ಟೇ. ಈಗ ಲವ್ ಸ್ಟೋರಿಗಳಲ್ಲೇ ಬೇರೆ ರೀತಿಯ ಲವ್ ಸ್ಟೋರಿ ಅನ್ನೋ ಥರದ್ದು ನಮ್ದಷ್ಟೇ, ಅದಕ್ಕೆ ನಮಗೆ ಕಂಪ್ಯಾರಿಸನ್ ಇಲ್ಲ. ಆದರೆ ಟೆಕ್ನಿಕಾಲಿಟೀಸ್ ಅಲ್ಲಿ ಏನಂದ್ರೆ ಅದರಲ್ಲಿ ಒಂದು ಕ್ಯಾಮ್ರಾ ಮುಖ್ಯ ಭೂಮಿಕೆಯಲ್ಲಿತ್ತು, ಇಲ್ಲಿ ನಾವು 5 ಕ್ಯಾಮ್ರಾನ ಮುಖ್ಯ ಭೂಮಿಕೆಗೆ ತಂದಿದ್ದೀವಿ. ಫೌಂಡ್ ಫುಟೇಜ್ ಜಾನ್ರಾ ಸಿನಿಮಾಗಳಲ್ಲಿ ಕ್ಯಾಮ್ರಾ ಕೂಡ ಪಾತ್ರಧಾರಿಯಾಗಿರೋದ್ರಿಂದ ಇಲ್ಲಿ 5 ಜನ ನಟರ ಜೊತೆ ಇನ್ನು 5 ಕ್ಯಾಮ್ರಾಗಳು ಕೂಡ ಪಾತ್ರವನ್ನು ವಹಿಸಿವೆ. ನಾವು ಹೇಗೆ ಅಂತ ಹೇಳಿದ್ರೆ ಇದನ್ನ ಮಾಡ್ತಾ ಇರುವಾಗಲೇ ಅನ್ಕೊಂಡಿದ್ವಿ ಫಸ್ಟಿಗೆ, ಅಂದರೆ ಇದು ಮ್ಯೂಸಿಕ್ ಅಂತ ಹೇಳೋಕ್ಕಿಂತ ಸೌಂಡ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದು. ಫಸ್ಟ್ ನಾವು ಏನು ಫಸ್ಟ್ ಕಾಪಿ ಇದೆ ಮಾಡ್ಕೊಂಡ್ಬಿಟ್ವಿ, ಸೌಂಡ್ಸ್ ಎಲ್ಲದನ್ನು ಫಸ್ಟಿಗೆ ಮಾಡ್ಕೊಂಡ್ವಿ. ಆಮೇಲಿಂದ ಇದು ಹೊಸದಾಗಿ ನಾವು ಮಾಡ್ತಿರೋದ್ರಿಂದ ರವಿ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ರವಿ ಹಿರೇಮಠ ಅವ್ರ ಹತ್ರ ಹೋದ್ವಿ. ಅವ್ರೊಂದು ಸ್ವಲ್ಪ ಸೌಂಡ್ಸನ್ನು ಹೇಳಿದ್ರು. ಆ್ಯಂಡ್ ಅವ್ರ ಸೌಂಡ್ಸ್ ಏನು ಕೊಟ್ಟಿದ್ರು ಆ್ಯಂಡ್ ನಮ್ದೇನನ್ನ ಸುಮಾರು ನೀವೇನು ಸೌಂಡ್ ಕೇಳಿದ್ವಿ ಎರಡನ್ನೂ ಮರ್ಜ್ ಮಾಡಿಬಿಟ್ಟು ಇನ್ನೊಂದನ್ನು ನಾವು ಸೌಂಡ್ ಹೊರಗಡೆ ತೆಗ್ತಿರೋದು ಸರ್. ಆ್ಯಂಡ್ ಇದು ಟೋಟಲಿ ಹೇಗೆ ಅಂತ ಹೇಳಿದ್ರೆ ಈ ಕಡೆ ತೀರಾ ಸಿನಿಮ್ಯಾಟಿಕ್ ಅಂತಲೂ ಆಗಬಾರ್ದು, ಅಂದರೆ ಇದು ಧಾಮ್ ಧೂಮ್ ಅಂತ ಕೊಟ್ಬಿಟ್ಟು ಈ ಕಮರ್ಷಿಯಲ್ ಎಲಿಮೆಂಟ್ ಅನ್ನೋಕ್ಕಿಂತ ರಿಯಲಿಸ್ಟಿಕ್ ಆಗಿ, ಅಂದರೆ ನಾವು ನಾರ್ಮಲಾಗಿ ಹಿಂಗೆಂಗೋ ಹೋಗ್ತಿರುವಾಗ ಏನೊಂದು ಬಾಗಿಲು ಸಡನ್ನಾಗಿ ಠಪ್ ಅಂತ ಹೊಡೆದ್ರೆ ನಮ್ಗೆ ಯಾವ ರೀತಿ ಹೆದರಿಕೆ ಆಗುತ್ತೆ, ಆ ರೀತಿನ ನಾವು ಸಿನಿಮಾದಲ್ಲೂ ಕೂಡ ತರಬೇಕು ಅನ್ನೋ ಪ್ಲಾನ್ಸಲ್ಲಿ ಬೇರೆ ಬೇರೆ ಪ್ಲಾನ್ಸನ್ನು ಹಾಕ್ಕೊಂಡಿದ್ವಿ. ಹೌದು ಸರ್, ನಾವು ಇದರಲ್ಲಿ ಸುಮಾರು ಎಂಡಲ್ಲೂ ಕೂಡ ಏನಂತ ಹೇಳಿದ್ರೆ ಈ ಭರತನ್ ಕ್ಯಾರೆಕ್ಟರ್ ತಲೆ ಚಚ್ಕೊಳ್ಳೋ ಕ್ಯಾರೆಕ್ಟರ್ ಇದೆ. ಸೊ ಕೆಲವೊಂದನ್ನು ನಾವು ಡಬ್ಬಿಂಗ್ ಮಾಡಿದ್ರೂ ಬರೋದಿಲ್ಲ, ಸೊ ಅಂಥದನ್ನ ನಾವು ರಿಟೈನ್ ಮಾಡಿದ್ವಿ. ಹಾಗೆ ಸುಮಾರು ಅದರಲ್ಲಿ ಪದಗಳನ್ನು ಅಥವಾ ನಮ್ಮ ಸಿನಿಮಾದಲ್ಲೂ ಕೂಡ ಸುಮಾರು ಆ ರೀತಿ ರಿಟೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕಾಗಿ ಏನಂತ ಹೇಳಿದ್ರೆ ನಾವು ಪ್ರತಿಯೊಂದು ಏನೊಂದು ಶೇರ್ ಮಾಡುವಾಗ ಬೇರೆ ಬೇರೆ ಕಂಟೆಂಟ್ಗಳ ಜೊತೆ ನಮ್ಮ ಯಾವುದೋ ಒಂದು ಹಾರರ್ ಅಂತ ಹೊಡೆದಾಗ ಬೇರೆ ಕಂಟೆಂಟನ್ನು ಬಿಡ್ತಾ ಇದ್ವಿ. ಅದಕ್ಕೋಸ್ಕರ ಮ್ಯೂಸಿಕಲ್ಲಿನೂ ಒಂದು ಪಾರ್ಟ್ ಇರಲಿ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಆ್ಯಂಥಮ್ನ ಬಿಟ್ಟಿದ್ವಿ. ಅಂದರೆ ನಮ್ಮ ಕಂಟೆಂಟ್ಗಳ ಜೊತೆ ಅದು ಒಂದು ಜರ್ನಿ ಮಾಡಲಿ ಅಂತ. ಸೊ ಎಸ್ಟಾಬ್ಲಿಷ್ಮೆಂಟಿಗೆ ಆ ರೀತಿ ಮ್ಯೂಸಿಕಲ್ ಪಾರ್ಟ್ ತಂದಿದ್ದೀವಿ. ಬಟ್ ಕಮಿಂಗ್ ಟು ದಿಸ್ ಸಿನಿಮಾ ಏನಿದೆ ಅದು ಬೇರೆ ರೀತಿಯೇ ಒಂದು ರಿಯಲಿಸ್ಟಿಕ್ ಸೌಂಡನ್ನು ಕೊಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಆ್ಯಂಡ್ ಪ್ಲಾನ್ ನಡೀತಾ ಇದೆ. 2 ಕಡಿಮೆನೆ ಅಲ್ವಾ ನಿಧಿ? ಎಸ್, 2 ಅವರ್ ಅಂತ ಪ್ಲಾನ್ ಇದೆ. ಎಸ್ ಸರ್. ಮತ್ತೇನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ? ಇದು ಸಿನಿಮಾ ಶೂಟ್ ಮಾಡಿದ್ವಿ. ನಾನು ಸಮೀರ್ ಅವ್ರದ್ದು ದೂತ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ. ಆ್ಯಂಡ್ ಸಮೀರ್ MD ಬಂದು ಈ ಥರ ಪ್ಯಾರಾನಾರ್ಮಲ್ ವಿಡಿಯೋಗಳನ್ನು ಮಾಡೋದ್ರಲ್ಲಿ ಕನ್ನಡದಲ್ಲಿ ಫೇಮಸ್ ವ್ಯಕ್ತಿ. ಅವರ ಸೋಷಿಯಲ್ ಇಶ್ಯೂಸ್ ಮಾಡೋ ವಿಡಿಯೋಗಳ ಜೊತೆಗೆ ಅವ್ರದ್ದು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ದೆವ್ವಭೂತಗಳ ಅನ್ವೇಷಣೆಯ ಕುರಿತಾದಂಥ ವಿಡಿಯೋಗಳನ್ನು ಮಾಡ್ತಿದ್ರು. ಹಾಗಾಗಿ ಅವರು ಒಂದು ವಿಡಿಯೋದಲ್ಲಿ ಬ್ಲಿಂಕ್ ಬಗ್ಗೆ ಮಾತಾಡಿದ್ರು. ಈ ಥರ ಒಂದು ಟೈಮ್ ಟ್ರಾವೆಲ್ ಸಿನಿಮಾ ಬಂದಿದೆ ನೋಡಿ ಅಂತ. ಅವರು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡಿದ ಸಿನಿಮಾದಲ್ಲಿ ವಿಡಿಯೋದಲ್ಲಿ. ಹಾಗಾಗಿ ಅವ್ರಿಗೆ ನಾನು ಮೆಸೇಜ್ ಹಾಕಿದೆ, ಥ್ಯಾಂಕ್ಸ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ ಅಂತ. ಹಾಗೆ ಅವ್ರ ನಂಬರ್ ಎಕ್ಸ್ಚೇಂಜ್ ಆಯಿತು. ನೀವೇ ಇದರಲ್ಲಿ ನರೇಟ್ ಮಾಡಿ ಕಥೆನ ಅಂತ ಹೇಳಿದ್ವಿ, ಅವರೇ ಮಾಡಿದ್ರು. ಅದಾದ್ಮೇಲೆ ರೀಸೆಂಟ್ಲಿ ಒಂದು ವಿಡಿಯೋನು ಕೂಡ ವೈರಲ್ ಆಯಿತು. ಸೊ ಹಾಗಾಗಿ ಅವ್ರು ಸ್ವಲ್ಪ ಎಲ್ರಿಗೂ ಚಿರಪರಿಚಿತ ಮುಖ ಆಯಿತು. ನಾವು ಮುಂಚೆನೇ ಅಪ್ರೋಚ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ವಿ. ಥ್ಯಾಂಕ್ ಯು. ಯಾವ್ದು ಪ್ರಶ್ನೆಗಳಿದೆಯಾ? ಓಕೆ, ಹಾಗಾದ್ರೆ ಇದಾಗಿತ್ತು